ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ವೇದಿಕೆಯನ್ನು ಅಲಂಕರಿಸಿರುವ ಹಿರಿಯರಿಗೆ, ಸಂಸ್ಥೆಯ ಶ್ರದ್ಧೆಯ ಗುರುಗಳಿಗೆ ಅಭಿವಂದಿಸಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಭರವಸೆಯ ಸೋದರ ಸೋದರಿಯರೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ಮೇಡಮ್ ಅವರು ಈ ಭಾಷಣ ಮಾಡೋರ ಹೆಸರು ಕರಿತಿದ್ರಲ್ಲ, ಆವಾಗ ಕೊನೆಯ ಭಾಷಣ ಶ್ವೇತಾ ಅವರಿಂದ ಅಂತ ಹೇಳಿದರು. ನಾನು ಅಲ್ಲಿ ಕೂತ್ಕೊಂಡು ನಿಮ್ಮ ಮಾರಿ ನೋಡಿದೆ, ನಿಮಗೆಲ್ಲ ಏನೋ ಯುದ್ಧ ಗೆದ್ದಂಗೆ ಆಗಿಬಿಟ್ಟಿತ್ತು. ಆಕೆ ಭಾಷಣ ಮಾಡಿ ಕೆಳಗಿಳಿದಾಗ ಸರ್ನೊಬ್ಬರನ್ನ ಕರೆದ್ರು. ಅವಾಗ ನಿಮ್ಮ ಮಾರಿ ನೋಡಿದೆ, ಇನ್ನೇನು ನಮ್ಮನ್ನು ಉಳಿಸೋದು ಯಾರೂ ಇಲ್ಲ. ಭಾಷಣ ಮಾಡೋದು ಬಹಳ ಸುಲಭ, ಆದರೆ ಭಾಷಣ ಕೇಳಿಸ್ಕೊಳ್ಳೋದಿದೆಯಲ್ಲ, ದೇವರು ನಮ್ಮನ್ನು ಹುಟ್ಟಿಸ್ಬಾರ್ದು ಅನಿಸ್ಬಿಡ್ತಾರೆ. ಪಾಪ ನೀವು ಒಂದು ತಾಸು ಮೇಲಿಂದ ಕೂತಿದ್ದೀವಿ. ಸಣ್ಣ ಸಣ್ಣ ಶಾಲೆಗಳಲ್ಲಿ ಹಿಂಗೆ ಕೂಡಿಸಿ ಮೇಡಮ್ನ ನಿಲ್ಲಿಸಿರ್ತಾರಲ್ಲ, ಹಿಂಗೆ ನಿಲ್ಲಿಸಿರ್ತಾರೆ. ಆದರೆ ಇರೋದು ಒಂದು ಬಾಗಿಲು 5-6 ಮಂದಿ ನಿಂತು ಬಿಟ್ಟಿದ್ದಾರೆ. ನಿಮಗೆ ಹೋಗಬೇಕು ಅಂತ ಅನಿಸಿದ್ರೂ ಹೋಗಕ್ಕೆ ಬರಬಾರ್ದು, ಹಂಗೆ ಮಾಡಿ. ಒಮ್ಮೊಮ್ಮೆ ಹಿಂಗಾಗಿಬಿಡ್ತದೆ ಜೀವನದಲ್ಲಿ. ನಾವೊಂದು ಬಯಸ್ತೀವಿ, ವಿಧಿ ಒಂದು ಮಾಡ್ತದೆ. ಆದರೂ ನಿಮ್ಮ ಸಂಸ್ಥೆಯವರು ಒಂದು ಒಳ್ಳೆಯ ಆಲೋಚನೆಯನ್ನು ಮಾಡಿ 3 ಕಾರಣಗಳಿಗಾಗಿ ನಮ್ಮನ್ನೆಲ್ಲ ಇಲ್ಲಿ ಸೇರಿಸಿದ್ದಾರೆ. ಒಂದು, ಈಗ ತಾನೇ ಎಲ್ಲರೂ ಮಾತಾಡಿದ ಹಾಗೆ ಈ ಸಂಸ್ಥೆಯ ಹಿರಿಯರಾದಂಥ, ನೇತಾರರಾದಂಥ, ಸಮಾಜಮುಖಿ ಚಿಂತನೆಗಳಿಂದ, ಕಾರ್ಯಗಳಿಂದ, ಸಾಮಾನ್ಯ ಜನರ ಸಹವಾಸದಿಂದ ಜನಾನುರಾಗಿಯಾಗಿರುವಂಥ ಸನ್ಮಾನ್ಯ ಶ್ರೀ ಎ ಬಿ ಪಾಟೀಲರ ಜನ್ಮದಿನ ಇದೆ. ಅವರ ಸಂಸ್ಥೆಯಲ್ಲಿ ಕಲಿತಾ ಇರುವಂಥ ನೀವೆಲ್ಲ ಸೇರಿ ಅವರ ಒಳಿತಿಗಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಸೇರಿಸಿದ್ದಾರೆ. 1-2-3 ಜನ ಭಾಷಣ ಮಾಡಬೇಕಾದ್ರೆ ಅವರಿಗೆ ಶುಭಾಶಯಗಳನ್ನು ಕೋರ್ತೇವೆ ಅಂತ ಅಂದ್ರಿ. ಸಣ್ಣವರು ದೊಡ್ಡವರಿಗೆ ಶುಭಾಶಯಗಳನ್ನು ಕೋರೋದು ಅಷ್ಟೇನು ಒಳ್ಳೆಯದಲ್ಲ. ಸಣ್ಣವರು ದೊಡ್ಡವರಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸಬಹುದಷ್ಟೇ. ನಮ್ಮ ವಯಸ್ಸಿನ 4 ಪಟ್ಟು 5 ಪಟ್ಟು ವಯಸ್ಸಿದೆ ಅವರಿಗೆ. ಆದ್ದರಿಂದ ನಾನು ಕೂಡ ಅವರಿಗೆ ಮುಂದಿನ ಆಲೋಚನೆಗಳಲ್ಲಿ, ಯೋಜನೆಗಳಲ್ಲಿ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಅಲ್ಲಿ ಯಾರೋ ಒಬ್ಬ ಮಾತಾಡ್ತಿದ್ದಾನೆ, ಕಳಿಸ್ಬಿಡಿ ಅವನಿಗೆ ಆಸಕ್ತಿ ಇರದಿದ್ದರೆ. ಹೋಗಪ್ಪಿ, ನಾನು ಹೇಳ್ತೀನಿ ಬೇಕಾದ್ರೆ ಮೇಡಮ್ಗೆ, ನಿನ್ಗೆ ಆಸಕ್ತಿ ಇರ್ದಿದ್ರೆ ಹೋಗಿಬಿಡಿ. ಸುಮ್ಮನೆ ಒಂದು ಕಲ್ಪನೆ ಮಾಡ್ಕೊಳ್ಳಿ, ಪಾಪ ಮೇಡಮ್ಗಳೆಲ್ಲ ಒಂದು ನೀವು ಕೂತಾಗಿಂದ ನಿಂತಿದ್ದಾರೆ. ಅವ್ರು ನನಗನ್ನಿಸ್ತದೆ, ನಾವು ದೊಡ್ಡವರಾದ್ಮೇಲೆ ನಮ್ಮನ್ನು ಯಾರೋ ಕಾಯಬಾರ್ದು. ಇಲ್ದಿದ್ರೆ ವಯಸ್ಸಿಗೆ ಅರ್ಥ ಇರೋದಿಲ್ಲ. ನಮ್ಮ ಶರೀರಕ್ಕೇನು ವಯಸ್ಸಾಗಿದೆ, ಎಜುಕೇಷನ್ ಬಿಡಿ, ಅದರಲ್ಲೇನೂ ಅರ್ಥ ಇಲ್ಲ. ವಯಸ್ಸಿಗೇನು ಮೀನಿಂಗ್? 17-18 ವರ್ಷದ ಹುಡುಗ ಹುಡುಗಿರನ್ನು ಕುಂಡ್ರಿಸಿ ಮಾತಾಡಬೇಡ, ಚಂದ ಕೂತ್ಕೋ, ಮುಂದೆ ನೋಡು ಅಂತ ಹೇಳಿದರೆ ಇಸ್ ಇಟ್ ಎಜುಕೇಷನ್? ಆದರೂ ನಾವು ಹಂಗೆ ಮಾಡ್ತಿದ್ದೀವಿ. ಹಂಗಾಗಬಾರ್ದು. ಎರಡನೇದಾಗಿ, ಇವತ್ತು ಬಹಳ ಒಂದು ಒಳ್ಳೆಯ ದಿನ. ನಮ್ಮ ದೇಶದಲ್ಲಿ ನಮ್ಮ ಹಿರಿಯರು ಎಷ್ಟು ಆಲೋಚನೆಗಳನ್ನು ಮಾಡಿ ಆಚರಣೆಗಳನ್ನು ರೂಪಿಸಿದ್ದಾರೆ ಅಂದರೆ, ನಾವು ಕೃತಜ್ಞತಾ ಸ್ವಭಾವವನ್ನು ಹೇಗೆ ರೂಢಿಸ್ಕೋಬೇಕು ಅನ್ನೋದಕ್ಕೆ ಒಂದೊಂದು ಆಚರಣೆಯಿಂದನೂ ಒಂದೊಂದು ಸಂದೇಶ ಇದೆ. ಈಗ ನಾವು ಆಷಾಢ ಮಾಸದಲ್ಲಿದ್ದೀವಿ.
ಆಷಾಢ ಮಾಸದಲ್ಲಿ ಬರೋ ಹುಣ್ಣಿಮೆಯನ್ನು ಗುರು ಪೌರ್ಣಿಮೆ ಅಂತ ಆಚರಣೆ ಮಾಡ್ತಾರೆ. ಅಂದರೆ ಯಾರಿಂದಾಗಿ ನಾವು ಬೆಳೀತೇವೋ, ಯಾರು ನಮ್ಮನ್ನು ಕೈ ಹಿಡಿದು ಮುನ್ನಡೆಸ್ತಾರೋ, ಯಾರು ನಮ್ಮ ಬದುಕಿಗೆ ಬೆಳಕನ್ನು ನೀಡ್ತಾರೋ, ಯಾರು ನಮ್ಮ ಭವಿಷ್ಯಕ್ಕೆ ಆಧಾರ ಆಗ್ತಾರೋ ಅಂತಹ ಗುರುಗಳನ್ನು ಗೌರವಿಸೋದಕ್ಕಾಗಿ, ಸ್ತುತಿಸೋದಕ್ಕಾಗಿ, ವಂದಿಸೋದಕ್ಕಾಗಿ ಹಿಂದಿನಿಂದಲೂ ಕೂಡ ಈ ಆಚರಣೆಯನ್ನು ನಮ್ಮ ಹಿರಿಯರು ಮಾಡ್ತಾ ಇದ್ದಾರೆ. ಮತ್ತು ಇತಿಹಾಸದಲ್ಲಿ ಬರೀತಾರೆ, ಭಾರತ ದೇಶದ ಚರಿತ್ರೆ, ಪುರಾಣ, ಇತಿಹಾಸ, ವೇದ, ಪೂಜಾ ವ್ರತಾದಿಗಳನ್ನೆಲ್ಲ ಕ್ರಮಾನುಗತವಾಗಿ ಜೋಡಿಸಿದಂಥ ವ್ಯಾಸ ಮಹರ್ಷಿಗಳ ಜನ್ಮದಿನವನ್ನು ಕೂಡ ಇವತ್ತೇ ಆಚರಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಅದೇನೇ ಇರಲಿ, ನಾವೆಲ್ಲ ಯಾರೇ ಇರಬಹುದು, ನಮಗೆಲ್ಲರಿಗೂ ಗೊತ್ತಿಲ್ಲದ ಕಾಲದೊಳಗಡೆ ಯಾರೋ ಒಬ್ಬರು ಮಾರ್ಗದರ್ಶನ ಮಾಡಿ ಏನನ್ನೋ ತಿಳಿಸಿರ್ತಾರೆ, ಕಲಿಸಿರ್ತಾರೆ. ಹಾಗೆ ಕಲಿಸಿದ ಗುರುಗಳನ್ನು ಸ್ಮರಿಸಿಕೊಳ್ಳೋದಕ್ಕಾಗಿ ಇವತ್ತಿನ ದಿನ ಗುರು ಪೌರ್ಣಿಮೆ ಅಂತ ಆಚರಣೆ ಮಾಡ್ತಾರೆ. ನಾನು ಈ ಸಂದರ್ಭದಲ್ಲಿ ನನ್ನ ಜೀವನಕ್ಕೆ ಬೆಳಕಾಗಿರುವಂಥ ನನ್ನ ಎಲ್ಲ ಗುರುಕುಲಕ್ಕೆ ಅತ್ಯಂತ ಶ್ರದ್ಧೆಯಿಂದ ವಂದನೆಗಳನ್ನು ಸಮರ್ಪಣೆ ಮಾಡ್ತೇನೆ. ಬಿಡಿ. ಹಾಗೆ ನೀವು ಕೂಡ ಅಕಸ್ಮಾತ್ ಬೆಳಿಗ್ಗೆ ನೀವು ಯಾದರೂ ನಿಮ್ಮ ಗುರುಗಳನ್ನೆಲ್ಲ ಸ್ಮರಣೆ ಮಾಡಿಕೊಂಡಿದ್ದರೆ ಇಟ್ ಈಸ್ ಟೂ ಗುಡ್. ಒಂದು ವೇಳೆ ಸ್ಮರಿಸಿಕೊಂಡಿರದೇ ಇದ್ದರೆ ಇದೇ ಒಂದು ಒಳ್ಳೆಯ ಅವಕಾಶ ಅಂತ ಭಾವಿಸಿ, ನಿಮಗೆ ಗೊತ್ತಿಲ್ಲ ನಿಮ್ಮ ಜೀವನದಲ್ಲಿ ಯಾರ್ಯಾರು ಯಾವ್ಯಾವ ಪಾತ್ರವನ್ನು ವಹಿಸಿದ್ದಾರೋ ಆ ಎಲ್ಲ ಗುರುಗಳಿಗೆ, ಇಟ್ ಮೇ ಬಿ ಯುವರ್ ಮದರ್, ಇಟ್ ಮೇ ಬಿ ಯುವರ್ ಫಾದರ್, ಇಟ್ ಮೇ ಬಿ ಯುವರ್ ಫ್ಯಾಮಿಲಿ ಮೆಂಬರ್ಸ್, ಆರ್ ಯುವರ್ ಪ್ರೈಮರಿ ಸ್ಕೂಲ್ ಟೀಚರ್ಸ್, ಹೈಸ್ಕೂಲ್ ಟೀಚರ್ಸ್, ಮತ್ತು ಈಗ PU ಕಾಲೇಜಲ್ಲಿ, ಅಥವಾ ನಿಮ್ಮ ಊರೊಳಗಡೆ ಯಾರೋ ಒಬ್ಬರು ಹಿರಿಯರು, ತಿಳಿದವರು, ವಿದ್ವಾಂಸರು, ವಯಸ್ಸಾದವರು, ಯಾರ್ಯಾರು ನಿಮಗೆ ಒಳ್ಳೆಯದನ್ನು ಬಯಸಿ ನಿಮ್ಮ ಜೀವನಕ್ಕೆ ಅನುಕೂಲ ಆಗಬಹುದಾದಂಥ ವಿಷಯಗಳನ್ನೆಲ್ಲ ತಿಳಿಸಿದಾರೋ ಆ ಎಲ್ಲ ಗುರುಗಳಿಗೆ ಒಮ್ಮೆ ಹೃದಯಾರ ಶ್ರದ್ಧೆಯಿಂದ ವಂದನೆಗಳನ್ನು ಸಮರ್ಪಣೆ ಮಾಡಿಬಿಡಿ. ಪ್ರೀತಿಯ ಸೋದರ ಸೋದರಿಯರೇ, ನನಗೆ ನಿಮ್ಮ ಕಾಲೇಜಿನಿಂದ ಫೋನ್ ಬಂದಾಗ ನಾನು ಕೇಳಿದೆ, ಏನು ಭಾಷಣ ಮಾಡಬೇಕು? ಅವ್ರು ಹೇಳಿದರು, ಇಲ್ಲ ಹೀಗೆ ನಮ್ಮ ಚೇರ್ಮನ್ರದ್ದು ಹುಟ್ಟಿದ ಹಬ್ಬ ಇದೆ 11ನೇ ತಾರೀಕು, ಅದನ್ನು ಹುಕ್ಕೇರಿಯಲ್ಲಿ ಸಾರ್ವಜನಿಕವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ನಾವು ಕೂಡ ಕೃತಜ್ಞತಾ ದೃಷ್ಟಿಯಿಂದ ಮಕ್ಕಳಿಗೆ ಭಾಷಣ ಸ್ಪರ್ಧೆ ಆಯೋಜನೆ ಮಾಡಿದ್ದೀವಿ. ನೀವು ಅವ್ರ ಭಾಷಣಗಳನ್ನೆಲ್ಲ ಕೇಳಿಸಿಕೊಂಡ ಮೇಲೆ ಅವರ ವಿದ್ಯಾರ್ಥಿ ಜೀವನಕ್ಕೆ ಅನುಕೂಲ ಆಗೋ ಹಾಗೆ ಒಂದು 2-3 ಸ್ಫೂರ್ತಿದಾಯಕ ಸಂಗತಿಗಳನ್ನು ಹಂಚ್ಕೋಬೇಕು ಅಂತ ಹೇಳಿದರು. ರಿಮೆಂಬರ್ ದಿಸ್ ವರ್ಡ್, ವಿಲ್ ರಿಪೀಟ್ ಇಟ್ ಒನ್ಸ್ ಅಗೇನ್. ಒಂದು 2-3 ಸ್ಫೂರ್ತಿದಾಯಕ ಸಂಗತಿಗಳನ್ನು ಹಂಚ್ಕೋಬೇಕು ಅಂತ ಹೇಳಿದರು. ಅಂದರೆ ನಮ್ಮನ್ನು ಪ್ರೇರೇಪಿಸುವಂಥ, ನಮ್ಮ ಸ್ವಭಾವಗಳನ್ನು, ಆಲೋಚನೆಗಳನ್ನು ಉದ್ದೀಪನಗೊಳಿಸುವಂಥ ಒಂದು 2-3 ವಿಚಾರಗಳನ್ನು ಹಂಚಿಕೊಳ್ಳಿ ಅಂತ ಹೇಳಿದ್ದಾರೆ. ಹೀಗಾಗಿ ನಾನು ಈಗ ನಿಮ್ಮೆಲ್ಲರ ಜೊತೆ ಅಂಥ ಒಂದು 2-3 ಸಂಗತಿಗಳನ್ನು ಹಂಚಿಕೊಳ್ಳೋ ಪ್ರಯತ್ನವನ್ನು ಮಾಡ್ತೀನಿ. ನೋಡಿ, ಹುಟ್ಟ ಯಾರೂ ದಡ್ರಲ್ಲ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈ ಭೂಮಿ ಮೇಲೆ ಇನ್ನೂವರೆಗೂ ದಡ್ಡ ಅನ್ನೋ ವ್ಯಕ್ತಿ ಹುಟ್ಟಿಲ್ಲ. ನಿಸರ್ಗ ಯಾರಿಗೂ ಪಾರ್ಶಾಲಿಟಿ ಮಾಡಿಲ್ಲ. ಒಬ್ಬರಿಗೆ ತುಂಬ ಚುರುಕಾದ ಮೆದುಳು, ಒಬ್ಬರಿಗೆ ತುಂಬ ಮಬ್ಬಾದ ಮೆದುಳನ್ನು ನಿಸರ್ಗ ಕೊಟ್ಟಿಲ್ಲ. ನಾವೇ ಹಾಗೆ ಡಿಸೈಡ್ ಮಾಡ್ತೀವಿ. ಸೋತ ತಕ್ಷಣ ನಾವೇನು ಅಂದ್ಕೊಂಡಿರ್ತೀವೋ ಅದು ಸಿಗಲಾರ ತಕ್ಷಣ ಇಮ್ಮಿಡಿಯೇಟ್ ನಾವು ಶಿಫ್ಟ್ ಆಗಿಬಿಡ್ತೀವಿ. ಓ, ದೇವರು ನನ್ನ ಹಣೆ ಬರಹನ ಚೆನ್ನಾಗಿ ಬರೆದಿಲ್ಲ, ನನ್ನ ದಾರಿಯೊಳಗಡೆ ಲಕ್ ಅನ್ನೋದೇ ಇಲ್ಲ, ಆದ್ದರಿಂದ ನಾನು ಗೆಲ್ಲಲಿಲ್ಲ ಅಂತ ಹೇಳ್ತಾರೆ. ಇಟ್ ಈಸ್ ಗ್ರೇಟೆಸ್ಟ್ ಲೈ ಆನ್ ದ ಅರ್ತ್. ಭೂಮಿ ಮೇಲಿನ ಅತಿ ದೊಡ್ಡ ಸುಳ್ಳು ಇದು. ದೇವರು ನಮ್ಮ ಪಕ್ಷದಲ್ಲಿ ಸಹಾಯ ಮಾಡಲಿಲ್ಲ, ನಮ್ಮ ಹಣೆಯಲ್ಲಿ ಒಳ್ಳೆಯದು ಬರೆದಿಲ್ಲ ಅಂತ ಯಾರಾದರೂ ಮಾತಾಡ್ತಾರಲ್ಲ, ಇದಕ್ಕಿಂತ ದೊಡ್ಡ ಸುಳ್ಳು ಭೂಮಿ ಮೇಲೆ ಯಾವುದೂ ಇಲ್ಲ. ಇನ್ನೊಂದು ದೊಡ್ಡ ದುರ್ದೈವ ಏನು ಅಂದರೆ, ಯಾರಾದರೂ ಗೆಲ್ತಾರಲ್ಲ, ಯಾರಾದರೂ ದೊಡ್ಡ ಸಾಧನೆ ಮಾಡ್ತಾರಲ್ಲ, ಯಶಸ್ಸನ್ನು ಸಂಪಾದಿಸ್ತಾರಲ್ಲ, ಅವಾಗ ನಾವೇನು ಮಾತಾಡ್ತೀವಿ? ಅವ್ರ ಹಣೆ ಬರಹ ಚೆನ್ನಾಗಿತ್ತು ಅಂತ ಮಾತಾಡ್ತೀವಿ. ದೇವರು ಅವ್ರ ಪರವಾಗಿದ್ದ, ವಾತಾವರಣ ಅವ್ರ ಪರವಾಗಿತ್ತು ಅಂತ ಮಾತಾಡ್ತೀವಿ. ಇದು ಕೂಡ ಪ್ರಪಂಚದ ಅತಿ ದೊಡ್ಡ ಸುಳ್ಳೆ. ದೇವರು ನಮ್ಮ ಪರವಾಗಿರೋದಕ್ಕೆ, ಬೇರೆಯವ್ರ ಪರವಾಗಿರೋದಕ್ಕೆ ಯಾರು ಹೂ ಈಸ್ ಗಾಟ್ ಟು ರೈಟ್ ಅವರ್ ಡೆಸ್ಟಿನಿ? ದೇವರು ಯಾರು ನಮ್ಮ ಹಣೆ ಬರಹ ಬರೆಯೋದಕ್ಕೆ? ಈ ಕಡೆ ಲಕ್ಷ್ಯ ಕೊಡ್ರಿ. ದೇವರು ನಮ್ಮ ಹಣೆ ಬರಹ ಬರೆಯೋದಕ್ಕೆ ಯಾರು? ಥಿಂಕ್ ಆಫ್ ಇಟ್.
ಸೀರಿಯಸ್ಲಿ ಥಿಂಕ್ ಆಫ್ ಇಟ್. ನಾವು ಗೆಲ್ಲಬೇಕು, ನಾವು ಸೋಲಬೇಕು ಅಂತ ನಿರ್ಧಾರ ಮಾಡೋದಕ್ಕೆ ದೇವರು ಯಾರು ಹೇಳಿ? ಹೂ ಈಸ್ ಗಾಡ್ ಟು ರೈಟ್ ಅವರ್ ಡೆಸ್ಟಿನಿ? ಗಾಡ್ ಈಸ್ ಜಸ್ಟ್ ಗಾಡ್. ದೇವರು ನಮಗೆ ಆಶೀರ್ವಾದ ಮಾಡಬಹುದೇ ವಿನಃ ನೀನು ಹೀಗೆ ಆಗು ಅಂತ ಹೇಳೋದಕ್ಕೆ ದೇವ್ರ ಕೈಲಿ ಆಗೋದಿಲ್ಲ. ಆದ್ದರಿಂದ ನಾವು ಈ ಅವಸ್ಥೆಯೊಳಗಡೆ, ತರುಣಾವಸ್ಥೆಯೊಳಗಡೆ, ವಿದ್ಯಾರ್ಥಿ ಜೀವನದೊಳಗಡೆ ಎಂಥ ತೀರ್ಮಾನಗಳನ್ನು ಮಾಡಬೇಕು ಅಂದರೆ, ನಾಳೆ ನಾವು ನಡೆಯುವ ದಾರಿಯಲ್ಲಿ ಬರುವ ಎಲ್ಲ ಅಡಚಣೆಗಳನ್ನು ಪುಡಿ ಮಾಡಿಬಿಡಬಲ್ಲ ಸಾಮರ್ಥ್ಯ ನಮ್ಮ ಒಳಗಡೆ ಇದೆ ಅನ್ನೋ ತೀರ್ಮಾನಕ್ಕೆ ಬರಬೇಕು. ವಿ ಡೋಂಟ್ ನೋ ಅವರ್ ಕೆಪಾಸಿಟೀಸ್. ನಮ್ಗೆ ಗೊತ್ತಿರೋದಿಲ್ಲ. ಸುಮ್ಮನೆ ಏನೋ ಕಲ್ಪನೆ ಮಾಡಿಕೊಂಡು ಏನೇನೋ ತೀರ್ಮಾನ ಮಾಡಿ ನಮ್ಮ ಕಾಲ ಮೇಲೆ ನಾವೇ ಕಲ್ಲು ಹಾಕ್ಕೊಂಡು ಬಿಡ್ತೀವಿ. ನಾವೇ ಡಿಸೈಡ್ ಮಾಡ್ತಿರ್ತೀವಿ, ನಾವೇ ಮೂಲೆಯಲ್ಲಿ ಕೂತು ಮಾತಾಡ್ತಿರ್ತೀವಿ. ನಮ್ಮ ಹಣೆಗೆ ಬರೋದಿಲ್ರಿ, ನಿಮ್ಗೆ ಗೊತ್ತಿಲ್ಲರಿ ನನ್ನ ಜೀವನ ಬೇರೆ ಐತ್ರಿ, ಇಲ್ಲಿ ಯಾಕೆ ಬಂದಿಯೋ ಮಾರಾಯ, ಅಲ್ಲೇ ಎಲ್ಲರೂ ಇರಬೇಕಲ್ಲ. ಯಶಸ್ಸು ಸಂಪಾದನೆ ಮಾಡಬೇಕಾದ್ರೆ ನಾವೇನು ಅಂದ್ಕೊಂಡಿರ್ತೀವೋ ಆ ಗುರಿಯನ್ನು ಮುಟ್ಟಬೇಕಾದ್ರೆ ನಮ್ಮ ಒಳಗಡೆ ಎಂಥ ಆಲೋಚನೆಗಳು ಇರಬೇಕು ಅಂದರೆ, ಆ ಆಲೋಚನೆಗಳ ಪ್ರಖರತೆಗೇ ಸೋಲು ನಮ್ಮ ಹತ್ರ ಬರೋದಿಲ್ಲ. ಆಲ್ಡಸ್ ಹಕ್ಸ್ಲಿ ಅಂತ ಒಬ್ಬ ತತ್ವಜ್ಞಾನಿ ಒಂದು ಮಾತು ಹೇಳಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ಸ್ವಪ್ರಯತ್ನದಿಂದ ಸರ್ವತೋಮುಖ ಏಳ್ಗೆ ಸಾಧಿಸಬಲ್ಲ ಒಬ್ಬನೇ ಒಬ್ಬ ವ್ಯಕ್ತಿ ಈ ವಿಶ್ವದಲ್ಲಿ ಖಂಡಿತವಾಗಿಯೂ ಇದ್ದಾನೆ. ಎಂಥ ಮಾತು! ಸ್ವಪ್ರಯತ್ನದಿಂದ ಸರ್ವತೋಮುಖ ಏಳ್ಗೆಯನ್ನು ಸಾಧಿಸಬಲ್ಲ ಒಬ್ಬನೇ ಒಬ್ಬ ವ್ಯಕ್ತಿ ಈ ವಿಶ್ವದಲ್ಲಿ ಖಂಡಿತವಾಗಿಯೂ ಇದ್ದಾನೆ ಮತ್ತು ಆತ ಬೇರೆ ಯಾರೂ ಅಲ್ಲ, ನೀನೇ ಅಂತ ಹೇಳ್ತಾರೆ ಆಲ್ಡಸ್ ಹಕ್ಸ್ಲಿ. ಆಕ್ಚುಲಿ ದ ರಿಯಲ್ ಹೀರೋ ಇನ್ ದ ವರ್ಲ್ಡ್ ಯು. ನೀನು ಸರಿಯಾದ ಪ್ರಯತ್ನ ಮಾಡಿದರೆ, ಸ್ವಂತ ಪ್ರಯತ್ನ ಮಾಡಿದರೆ, ಸೆಲ್ಫ್ ಮೋಟಿವೇಟೆಡ್ ಇದ್ದರೆ ಏನು ಬೇಕಾದ ಸಾಧಿಸಬಹುದು. ಅಸಾಧ್ಯ ಅನ್ನೋದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಆದರೆ ನಿನ್ನ ಒಳಗಡೆ ಇರುವ ಶಕ್ತಿಯ ಅಂದಾಜು ನಿನಗೆ ಇರಬೇಕು. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ವಿ ಶುಡ್ ನೋ ವಾಟ್, ನಾವು ಏನು, ನಮ್ಮ ಸಾಮರ್ಥ್ಯ ಏನು, ನಮ್ಮ ಯೋಗ್ಯತೆ ಏನು, ನಾವು ಏನು ಮಾಡಬೇಕು, ಹೇಗೆ ಮಾಡಬೇಕು, ಎಂಥ ಪ್ರಯತ್ನ ಮಾಡಬೇಕು ಅನ್ನೋ ಸೂಕ್ಷ್ಮ ಸಂಗತಿಗಳ ಪರಿಚಯ ನಮಗೆ ಇರಬೇಕು. ಯಾವುದೇ ಒಂದು ವಸ್ತುವನ್ನು, ಇಟ್ ಈಸ್ ಎ ಪ್ಯೂರ್ ಸೈನ್ಸ್, ಐ ಆಮ್ ಟೆಲಿಂಗ್ ಯು, ನಿಮಗೆ ಗೊತ್ತಿರಬೇಕು. ಯಾವುದೇ ಒಂದು ವಸ್ತು 1 ಗ್ರಾಮಿನಷ್ಟು ತುಣುಕನ್ನು ತೆಗೆದುಕೊಂಡು, ಲಿಸನ್ ಇಟ್ ಕೇರ್ಫುಲಿ, ಯಾವುದೇ ಒಂದು ವಸ್ತು ತಗೊಳ್ಳಿ, ಆ ವಸ್ತುವಿನೊಳಗಡೆ 1 ಗ್ರಾಮ್ ತುಣುಕನ್ನು ತಗೊಳ್ಳೋದು. ಆ 1 ಗ್ರಾಮನ್ನು ಶಕ್ತಿಯಾಗಿ ಪರಿವರ್ತನೆ ಮಾಡಿದರೆ, ಇಫ್ ವಿ ಕನ್ವರ್ಟೆಡ್ ಇಟ್ ಇಂಟು ಎನರ್ಜಿ, ಅದೆಷ್ಟು ಕೆಲಸ ಮಾಡುತ್ತೆ ಗೊತ್ತಾ? ವಿಜ್ಞಾನದ ವಿದ್ಯಾರ್ಥಿಗಳು ಇಲ್ಲಿರ್ಬೋದು. ಒಂದು ವಸ್ತು, ಯಾವುದೋ ಒಂದು ವಸ್ತು, ಅದರೊಳಗಡೆ 1 ಗ್ರಾಮ್, ಆ 1 ಗ್ರಾಮ್ ತುಣುಕನ್ನು ನಾವು ಶಕ್ತಿಯಾಗಿ ಪರಿವರ್ತನೆ ಮಾಡಿದರೆ ಅದು ಎಷ್ಟು ಶಕ್ತಿ ಆಗುತ್ತೆ, ಆ ಶಕ್ತಿಯ ಪರಿಮಾಣ ಎಷ್ಟು ಅಂದರೆ ಆಶ್ಚರ್ಯ ಆಗಿಬಿಡಬಹುದು ನಿಮಗೆ. 3,30,00,000 ಕುದುರೆಗಳು ಒಟ್ಟಿಗೆ 1 ಗಂಟೆ ಕಾಲ ಮಾಡುವ ಕೆಲಸಕ್ಕೆ ಸಮಾನ. ವಾಟ್ ಆನ್ ಅಮೇಝಿಂಗ್ ಥಿಂಗ್ ಇಟ್ ಈಸ್. ಸುಮ್ಮನೆ ವಿಚಾರ ಮಾಡ್ರೋ. ನಾವೇನಂತೀವಿ, ನಮ್ಮ ಕೈಲಿ ಏನಾಗ್ತದೆ ಅಂತೀವಿ. ಐ ಆಮ್ ಜಸ್ಟ್ ಟೆಲಿಂಗ್ ಅಬೌಟ್ ಅ ಸ್ಮಾಲೆಸ್ಟ್ ಥಿಂಗ್ ಆನ್ ದ ಅರ್ತ್. ಒಂದು ವಸ್ತು ತಗೊಳ್ಳೋದು, ಅದರಾಗಿಂದ 1 ಗ್ರಾಮ್ ತಗೊಳ್ಳೋದು, ಆ 1 ಗ್ರಾಮ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿದರೆ, ಶಕ್ತಿಯಾಗಿ ಕನ್ವರ್ಟ್ ಮಾಡಿದರೆ ಅದು ಎಷ್ಟು ಕೆಲಸ ಮಾಡುತ್ತೆ ಅಂದರೆ, ಅದರ ಪರಿಮಾಣ ಎಷ್ಟು ಅಂದರೆ 3,30,00,000 ಕುದುರೆಗಳು ಒಟ್ಟಿಗೆ ಒಂದೇ ಸಾರಿ 1 ತಾಸು ಕೆಲಸ ಮಾಡಿದರೆ ಎಷ್ಟು ಎನರ್ಜಿ ಇರುತ್ತಲ್ಲ, ಅಷ್ಟು ಎನರ್ಜಿ 1 ಗ್ರಾಮ್ ಒಂದು ವಸ್ತು ಒಳಗಡೆ ಇರ್ತದೆ. ಇದನ್ನೇ ಐನ್ಸ್ಟೀನ್ ಅವರು E=mc² ಅಂತ ಹೇಳಿದ್ದಾರೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಯಾರೂ ಸಾಮಾನ್ಯರಲ್ಲ, ನಾವು ಯಾರೂ ಅಬಲರಲ್ಲ, ನಾವು ಯಾರೂ ಅಶಕ್ತರಲ್ಲ. ನಮಗೆ ನಮ್ಮ ಶಕ್ತಿ ಗೊತ್ತಿಲ್ಲ ಅಷ್ಟೇ. ನಮ್ಮ ಒಳಗಡೆ ಶಕ್ತಿ ಇದೆ, ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳನ್ನು ಮಾಡಬಹುದಾದ ಸಾಮರ್ಥ್ಯ ನಮ್ಮ ಒಳಗಡೆ ಇದೆ. ನಮಗೆ ಗೊತ್ತಿಲ್ಲ, ವಿ ಡೋಂಟ್ ನೋ ದಟ್. ನಾವು ಸುಮ್ಮನೆ ಏನೇನೋ ಮಾಡ್ಕೊಂಡು ಕಾಲ ಕಳೀತಾ ಇದ್ದೀವಿ.
ಆಮೇಲೆ ಕಾಲ ಹೋದ ಮೇಲೆ ಹಣೆ ಕೈ ಕೊಟ್ಕೊಂಡು ಪಶ್ಚಾತ್ತಾಪ ಪಟ್ಕೊಂಡು ಸುಮ್ಮನೆ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಕೆಲಸ ಮಾಡಿಕೊಂಡು ಯಾರ್ದೋ ಒಂದು ಜೊತೆಗೆ ಏನೋ ಒಂದು ಉದ್ಯೋಗ ಮಾಡ್ಕೊಂಡು ಜೀವನ ಕಳಿತೀವಿ. ನಿಮ್ದಿನ್ನೂ ವಯಸ್ಸು ಸಣ್ಣದಿದೆ. ನನ್ನ ವಯಸ್ಸಿಗೆ ಬಂದಿರೋರು ಊರಲ್ಲಿ ಮಾತಾಡೋ ಮಾತು ಕೇಳಿಸ್ಕೊಂಡ್ರೆ ಖೇದ ಅನಿಸ್ತದೆ. ಅವ್ರೇನು ಹೇಳ್ತಾರೆ ಗೊತ್ತಾ? ದೇವರು ನಮ್ಮ ಮನೆಯಾಗ ಇದನ್ನೇ ಬರೆದಿದ್ದ ಅಂತ. ಬೆಳಿಗ್ಗೆ ಎದ್ದು ಕೆಲಸ ಮಾಡಬೇಕಾದ್ರೆ ಶರೀರಕ್ಕೆ ಆಯಾಸ ಆಗುತ್ತಲ್ಲ, ಸಾಕಾಗ್ತದಲ್ಲ, ಅಯ್ಯೋ ದೇವರೇ ಬೇಡಪ್ಪ ಈ ಜೀವನ ಅಂತ ಅನಿಸ್ತದಲ್ಲ, ಅವಾಗ ಅವ್ರು ಏನು ಹೇಳ್ತಾರೆ ಗೊತ್ತಾ? ದೇವ್ರು ನಮ್ಮ ಮನೆಯಾಗ ಇದನ್ನೇ ಬರೆದಿದ್ದಾನೆ ಅಂತ ಹೇಳ್ತಾರೆ. ಯಾಕೆ? ದುಡಿಬೇಕಾದ ಕಾಲದಲ್ಲಿ, ಕೆಲಸ ಮಾಡಬೇಕಾದ ಕಾಲದಲ್ಲಿ, ಪ್ರಯತ್ನ ಮಾಡಿ ಗೆಲುವನ್ನು ಅಪ್ಪಿಕೊಳ್ಳಬೇಕಾದ ಕಾಲದಲ್ಲಿ ವಿನಾಕಾರಣ ಸಮಯನ ಹಾಳು ಮಾಡಿ ಅವಾಗ ಪಶ್ಚಾತ್ತಾಪ ಪಟ್ಟರೆ ಏನು ಬಂತು? ಯಾರೂ ಅಸಮರ್ಥ ಅಲ್ಲ. ಇನ್ನೂ ಒಂದ್ಸರಿ ಜೋರಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ಭೂಮಿ ಮೇಲೆ ಅಸಮರ್ಥ, ಅಯೋಗ್ಯ, ಅಶಕ್ತ ಅನ್ನೋ ಇನ್ನೂ ಹುಟ್ಟೋದಿಲ್ಲ. ನೈಸರ್ಗಿಕವಾಗಿ ಆದರೂ ನೋಡಿ, ಜೀವಶಾಸ್ತ್ರೀಯ ದೃಷ್ಟಿಯಲ್ಲಿ ಆದರೂ ನೋಡಿ, ಯಾವ ದೃಷ್ಟಿಯಲ್ಲಿ ಆದರೂ ನೋಡಿ, ನಮ್ಮ ಒಳಗಡೆ ಇರುವಂಥ ಅಪಾರವಾದ ಶಕ್ತಿ, ಅಸೀಮವಾದ ಸಾಮರ್ಥ್ಯಗಳು ಎಷ್ಟಿದೆ ಅಂದರೆ, ನಾವು ಮನಸ್ಸು ಮಾಡಿ ಯೋಗ ವಾಸಿಷ್ಠ ಗ್ರಂಥದಲ್ಲಿ ಹೇಳಿದ ಹಾಗೆ ಸರಿಯಾದ ಮತ್ತು ಉತ್ಸಾಹಪೂರಿತ ಪ್ರಯತ್ನಗಳನ್ನು ಮಾಡಿದ್ದೇ ಆದರೆ ಏನು ಬೇಕಾದ ಸಾಧಿಸ್ಬೋದು, ಏನು ಬೇಕಾದ. ಈಗ ಒಂದು ವಾರದ ಹಿಂದೆ ಪೇಪರ್ ಒಳಗಡೆ ಒಂದು ಸುದ್ದಿ ಬಂದಿತ್ತು, ನೀವು ನೋಡಿರಬೇಕು. ವಿಶ್ವೇಶ್ವರಯ್ಯ ವಿಶ್ವವಿದ್ಯಾಲಯ ಇದೆಯಲ್ಲ ಬೆಳಗಾವಿಯಲ್ಲಿ, ಅದರದ್ದು ಘಟಿಕೋತ್ಸವ ಆಯಿತು. ಘಟಿಕೋತ್ಸವ ಅಂದರೆ ಗೊತ್ತೇನ್ರು? ಇಂಥ ಟೈಮಲ್ಲಿ ಮಾತಾಡ್ಬೇಕಂದ್ರು. ಎಲ್ಲರೂ ಮಾತಾಡುವಾಗ ಮಾತಾಡಿದರೆ 10 ಪೈಕಿ 11 ಪರಿಸಿ ಪೈಕಿ ಗೋವಿಂದ ಆಗುತ್ತೆ. ಎಲ್ಲರೂ ಸುಮ್ಮನಿದ್ದಾಗ ಮಾತಾಡಿದರೆ ವಿ ವಿಲ್ ಬಿ ದ ಹೀರೋಸ್. ಕ್ಲಾಸ್ ರೂಮಲ್ಲೂ ಅಷ್ಟೇ. ನಾನು 20 ವರ್ಷ ಆಯಿತು ಪಾಠ ಮಾಡ್ತಿರ್ತೀನಿ. ಗುಜು 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 ಅನ್ಬೇಕಾದ್ರೆ ಗುಜು 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 ಅನ್ನೋದು ದೊಡ್ಡ ಮಾತಲ್ಲ. ಮೇಷ್ಟ್ರು ಒಂದು ಪ್ರಶ್ನೆ ಕೇಳಿದಾಗ ಎಲ್ಲರೂ ಸುಮ್ಮನೆ ಕೂತ್ಕೊಂಡಾಗ ಒಬ್ಬ ಎದ್ದು ನಿಂತು ಉತ್ತರ ಕೊಡ್ತಾನಲ್ಲ, ಅವನು ಎಲ್ಲರೂ ಹುಬ್ಬು ಏರೋ ಹಾಗೆ ಮಾಡ್ತಾನೆ. ಅದಕ್ಕೆ ಮಾತಾಡಬೇಕು ಅಂತ ಕರೆಯೋದು. ದೇವರು ಬಾಯಿ ಕೊಟ್ಟಿರೋದು ಅದಕ್ಕೆ. ನಾವೇನು ಮಾಡ್ತೀವಿ? ಯಾರು ಒಬ್ಬ ಏನಾರು ಚಾಲೂ ಮಾಡಿದ ಅಂದರೆ ಮುಗೀತು. ಸಂಕೇಶ್ವರ ಬಸ್ ಸ್ಟ್ಯಾಂಡ್ ನಮ್ಮದೇ ಇತ್ತು. ಘಟಿಕೋತ್ಸವ ಅಂದರೆ ಏನು ಗೊತ್ತಾ? ಪದವಿ ಸಂಪಾದನೆ ಮಾಡ್ತಾರಲ್ಲ, ಡಿಗ್ರಿ ಮುಗಿಸ್ತಾರಲ್ಲ, ಆ ಪದವಿ ಸಂಪಾದನೆ ಮಾಡಿದವರಿಗೆ ಪದವಿ ಪ್ರದಾನ ಮಾಡುವಂಥ ಕಾರ್ಯಕ್ರಮ. ಕಾನ್ವೊಕೇಶನ್, ಇಟ್ ಈಸ್ ಕಾಲ್ಡ್ ಇನ್ ಇಂಗ್ಲೀಷ್, ಕಾನ್ವೊಕೇಶನ್ ಅಂತ ಕರೀತಾರೆ. ಅದಾದಮೇಲೆ ಮಾರನೇ ದಿನ ಪೇಪರ್ ಒಳಗಡೆ, ಮೊಬೈಲ್ ಒಳಗಡೆ, ಟಿ ವಿ ಒಳಗಡೆ ಒಂದಿಷ್ಟು ಸುದ್ದಿ ಹರಿದಾಡ್ತಿತ್ತು. ಎಂಥ ರೋಚಕವಾದ ಸುದ್ದಿಗಳು. ಅದರೊಳಗಡೆ ಒಂದು ಸುದ್ದಿ ನಾನು ನಿಮ್ಗೆ ಹೇಳ್ತೇನೆ. ಒಬ್ಬ ಹುಡುಗಿದ್ದ, ಕಾರ್ತಿಕ್ ಅಂತ ಅವನ ಹೆಸರು. ತಂದೆ ಇಲ್ಲ ಅವನಿಗೆ, ತಾಯಿ ಇದ್ದಾರೆ. ಪಾಪ ತಾಯಿ ಟೈಲರಿಂಗ್ ಕೆಲಸ ಮಾಡ್ತಾರೆ. ಟೈಲರಿಂಗ್ ಅಂದರೆ ಗೊತ್ತಿದೆಯೋ? ಅದನ್ನು ಹೇಳಬೇಕು. ಚಲೋ ಆಯ್ತು. ಟೈಲರಿಂಗ್ ಜಾಬ್ ಮಾಡ್ತಾರೆ, ಹೊಟ್ಟೆ ತುಂಬ್ಕೋಬೇಕಲ್ಲ. ಅವ್ರಿಗೇನು ಆಸೆ, ತಾಯಿಗೆ ಏನಾದರೂ ಆಗಿ ನನ್ನ ಮಗ ಕಾರ್ತಿಕ್ ಟಾಪರ್ ಅನ್ನಿಸ್ಕೋಬೇಕು. ತಂದೆ ತಾಯಿ ಆಸೆ ಭಾಳ ಚೆನ್ನಾಗಿರುತ್ತೆ ಕಣ್ರು. ನಮಗೆ ಭಾಳ ಜನಕ್ಕೆ ನಮ್ಮ ತಂದೆ ತಾಯಿ ಆಸೆ ಏನು ಅಂತ ಗೊತ್ತಿರುತ್ತೆ. ಫಸ್ಟ್ ಮೋಸ್ಟ್ ಡೇಂಜರಸ್ ಥಿಂಗ್ ಇಸ್ ದಟ್. ನೀವೆಲ್ಲ ಒಂದು ಕೆಲಸ ಮಾಡಿ, ಒಬ್ಬರೇ ನಿಮ್ಮ ಮನೆಯಲ್ಲೋ ಹೊರಗಡೆನೋ ಒಬ್ಬರೇ ಒಂದು ಕಡೆ ಸುಮ್ಮನೆ ಕೂತ್ಕೊಂಡು ಒಂದು 10 ನಿಮಿಷ ನಿಮ್ಮ ಅಪ್ಪನ ಬಗ್ಗೆ ಅವನ ಬಗ್ಗೆ ವಿಚಾರ ಮಾಡಬೇಕು. ನಿಮ್ಮ ಮೇಲೆ ಅವ್ರು ಏನು ವಿಶ್ವಾಸ ಇಟ್ಕೊಂಡಿದ್ದಾರೆ, ನಿಮ್ಮ ಮೇಲೆ ಅವ್ರು ಏನು ಕನಸು ಇಟ್ಕೊಂಡಿದ್ದಾರೆ ಅಂತ ನಿಮಗೆ ಗೊತ್ತಾದರೆ ನೀವು ತಪ್ಪು ದಾರಿಯಲ್ಲಿ ನಡೆಯಲ್ಲ. ನಮಗೆ ನಮ್ಮ ಅವ್ವ ನಮ್ಮ ಅಪ್ಪ ನಮ್ಮ ಮೇಲೆ ಭರವಸೆ ಏನು ಇಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಸುಮ್ಮನೆ ಅವ್ರನ್ನ ಏನೋ ಒಂದು ರೀತಿ ನೋಡ್ತೀವಿ. ಪಾಪ ನಮ್ಮ ಅವ್ವ ಅಪ್ಪ ನಮ್ಮ ಬಗ್ಗೆ ಇಂಥ ಒಳ್ಳೆ ಕನಸು ಇಟ್ಕೊಂಡಿರ್ತಾರೆ. ಯಾರು ಮುಂದೆ ಬಂದರೂ ನಮ್ಮ ಅವ್ವ ಅಪ್ಪ ಏನು ಹೇಳ್ತಾರೆ ಹೇಳ್ರಿ? ನನ್ನ ಮಗ ಸಂಕೇಶ್ವರ ಕಲಿಯಕ್ಕೆ ಹೋಗ್ಯಾನೆ, ನನ್ನ ಮಗಳು ಓದ್ಯಾಕೆ ಹೋಗ್ಯಾಳೆ, ಭಾಳ ದೊಡ್ಡ ಸಾಧನೆ ಮಾಡ್ತಾರೆ ಅಂತ ಹೇಳ್ತಾರೆ. ಪಾಪ ನಾವು ಅವ್ರಿಗೆಲ್ಲ ಚೀಟ್ ಮಾಡ್ತೀವಿ, ಮೋಸ ಮಾಡ್ತೀವಿ, ದ್ರೋಹ ಮಾಡ್ತೀವಿ. ಅರೆ, ಹೆತ್ತವರಿಗೆ ದ್ರೋಹ ಮಾಡಿದವರು ಉದ್ಧಾರ ಆಗೋದು ಯಾವಾಗ ಹೇಳಿ? ನಮ್ಮ ತಲೆಯಲ್ಲಿ ಯಾವಾಗಲೂ ಅಪ್ಪ ಅಮ್ಮನ ಆಶಯಗಳು ಮುಂದೆ ಬರ್ತಿರ್ಬೇಕು. ಈಗ ನೀವು ಇಲ್ಲಿ ಫೀಸ್ ಕಟ್ಟಿದ್ದೀರಲ್ಲ, ಕಾಲೇಜಲ್ಲಿ ಫೀಸ್ ಕಟ್ಟಿದ್ದೀರಲ್ಲ, ಎಷ್ಟೋ ಸಾವಿರ ಫೀಸ್ ಕಟ್ಟಿದ್ದೀರಲ್ಲ, ಅಷ್ಟು ₹1000 ಕೂಡಿಸ್ಬೇಕಾದ್ರೆ ನಿಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ? ನೀವು ಹಾಕ್ಕೊಂಡಿದ್ದೀರಲ್ಲ ಬಟ್ಟೆ, ಈ ಬಟ್ಟೆನ ಕೊಡಬೇಕಾದ್ರೆ ನಿಮ್ಮ ಅವ್ವ ಅಪ್ಪ ಎಷ್ಟು ಸಂಕಟ ಅನುಭವಿಸಿದ್ದಾರೆ ಗೊತ್ತಾ? ನಾವು ಒಳ್ಳೆ ಚಪ್ಪಲಿ ಹಾಕ್ಕೊಂಡು ಒಳ್ಳೆ ಶೂ ಹಾಕ್ಕೊಂಡು ತಿರುಗಾಡ್ತಿರ್ತೀವಿ. ನಮ್ಮಪ್ಪ ಮಾರ್ಕೆಟಿಗೆ ಹೋದರೆ, ಅಪ್ಪ ನೀವೊಂದು ಜೊತೆ ಶೂ ತಗೋ ಅಂದರೆ, ಮೊನ್ನೆ ತೊಗೊಂಡಿದ್ದೆ ಅಂತಾನೆ. ಅವ್ನು ತೊಗೊಳ್ಳೋದಿಲ್ಲ. ಆ ಮೊನ್ನೆ ಯಾವಾಗ ಅಂತ ನೀವು ಸರ್ಚ್ ಮಾಡಿ ನೋಡಿ, 5 ವರ್ಷದ ಹಿಂದೆ. ನಾನು ಹೇಳೋ ಸರಿನೋ ತಪ್ಪು? ನಮ್ಮಪ್ಪ ಅವ್ವ ನಮಗಾಗಿ ಅವರ ಸಂತೋಷಗಳನ್ನು ತ್ಯಾಗ ಮಾಡ್ತಿರ್ತಾರೆ. ಅದು ನಮಗೆ ಗೊತ್ತಾದರೆ ನಾವು ತಪ್ಪು ಹಾದಿಯಲ್ಲಿ ನಡೆಯಲ್ಲ. ಎಲ್ಲ ತಾಯಿನೂ ಅಷ್ಟೇ, ಎಲ್ಲ ತಂದೆನೂ ಅಷ್ಟೇ.
ಹಾಗೆ ಈ ಹೆಣ್ಮಗಳು ಗಂಡ ತೀರ್ಕೊಂಡಿದ್ರು, ಒಂದು ಸಣ್ಣ ಮನೆ, ಬಡವರು, ಮನೆ ನಡೆಸಬೇಕಲ್ಲ, ಮಗನಿಗೆ ಶಾಲೆ ಕಲಿಸ್ಬೇಕಲ್ಲ, ಅದಕ್ಕೋಸ್ಕರ ಟೈಲರಿಂಗ್ ಜಾಬ್ ಮಾಡ್ತಿದ್ರು. ಮತ್ತು ಅವರು ಮಗನಿಗೆ ಹೇಳ್ತಾ ಇದ್ರು, ನೋಡೋ ಮಗನೇ, ಪ್ಲೀಸ್ ಡೂ ಗುಡ್ ಥಿಂಗ್ಸ್, ಕಾಳಜಿ ಮಾಡು, ಚೆನ್ನಾಗಿ ಓದು ಅಂತ ಹೇಳ್ತಾ ಇದ್ರು. ಆ ಹುಡುಗ ಬೆಂಗಳೂರು ಒಂದು ಕಾಲೇಜಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ. ತಂದೆ ಇಲ್ಲದ ಬಡವರ ಮನೆಯ ಟೈಲರಿಂಗ್ ಜಾಬ್ ಮಾಡಿ ಹೊಟ್ಟೆ ತುಂಬಿಕೊಳ್ಳುವ ಹೆಣ್ಣು ಮಗಳ ಮಗ. ಅವನು ಮೊನ್ನೆ ಬೆಳಗಾವಿ ಒಳಗಡೆ ಕಾನ್ವೊಕೇಶನಲ್ಲಿ ಈ ರಾಜ್ಯದ ಘನತೆವೆತ್ತ ರಾಜ್ಯಪಾಲರಿಂದ 7 ಬಂಗಾರದ ಪದಕಗಳೊಂದಿಗೆ ಆತ ಕಾನ್ವೊಕೇಶನ್ ಬಂದ. ಸೆವೆನ್ ಗೋಲ್ಡ್ ಮೆಡಲ್ಸ್. ಇನ್ನೊಬ್ಬ ಪ್ರಶಾಂತ್ ವಿ ಅಂತ ಒಬ್ಬ ಹುಡುಗ, ಈಗ 1.5 ತಿಂಗಳ ಹಿಂದೆ ಪೇಪರ್ ಓದಿದರೆ ಇಂಥವೆಲ್ಲ ನಿಮ್ಗೆ ಗೊತ್ತಾಗ್ತದೆ. ಪಾಪ ನೀವು ಪೇಪರ್ ಓದಲ್ಲ, ಓದಬಾರ್ದು. ಪೇಪರ್ ಓದಿದರೆ ಬುದ್ಧಿವಂತರಾಗ್ತೀವಿ. ನಾವೆಲ್ಲ ದಡ್ಡರಿರ್ಬೇಕಂಡ್ರು. ಏನು ಮಾಡಬೇಕು ಅಂತ ಹೇಳ ಗೊತ್ತಿದೆ ನಿಮ್ಗೆ ಏನು ಮಾಡಬೇಕು ಅಂತ? ಪೇಪರ್ ಓದಬಾರ್ದು, ಅಭ್ಯಾಸ ಮಾಡಬಾರ್ದು, ಪ್ರಶ್ನೆ ಉತ್ತರ ಬಾಯ್ಪಟ್ಟು ಮಾಡಬಾರ್ದು. ಆಮೇಲೆ ಇಂಥವ್ರು ಯಾರೋ ಶಾಣೆ ಟೀಚರ್ಸ್ ಇರ್ತಾರಲ್ಲ, ಅವ್ರ ಮುಂದೆ ಹಾಯಬಾರ್ದು, ಕ್ಲಾಸಲ್ಲಿ ಸರಿಯಾಗಿ ಪಾಠ ಕೇಳಿಸ್ಕೋಬಾರ್ದು, ನೋಟ್ಸ್ ಬರಿಬಾರ್ದು. ಎಂಜಾಯ್ ಮಾಡಬೇಕು ನಾವು ಲೈಫಾ. ಕಾಲೇಜ್ ಲೈಫ್ ಇನ್ನೊಂದ್ಸರಿ ಸಿಗುತ್ತಾ? ಈಗ ಹೇಳಿ ಹೇಳಿ ಎಲ್ಲ ನಮ್ಮನ್ನು ಹಾಳು ಮಾಡಿಬಿಟ್ಟಿದ್ದಾರೆ. ಈ ತುಡುಗರು ಅಂತ ಕೆಲವರು ಇರ್ತಾರೆ, ನಿಮ್ಗೆ ತಿಳಿತದ? ಇನ್ನೊಂದ್ಸರಿ ಹೇಳು. ಅವ್ರಿಗೆ ಇಂಗ್ಲೀಷ್ನೊಳಗಡೆ ಎನರ್ಜಿ ಸಕ್ಕರ್ಸ್ ಅಂತ ಕರೀತಾರೆ. ಅವ್ರೇನು ಹೇಳ್ತಾರೆ ಹೇಳ್ರಿ? ಕಾಲೇಜ್ ಲೈಫ್ ಇರೋದು ಒಂದೇ ಎಂಜಾಯ್ ಮಾಡಬೇಕು. ಮತ್ತೇನು ಓದೋದು ಮುದುಕಿ ಆದ್ಮೇಲೆ ಓದಿ, ಮುದುಕಾದ್ಮೇಲೆ ಭಾಳ ಜನ ಈಗ ಇದೇ ಕಾಲೇಜಲ್ಲಿ ಐ ಥಿಂಕ್ 3-4 ನ್ಯೂಸ್ ಪೇಪರ್ ಬರ್ತಿರ್ತದೆ. ನೀವು ಓದೋದೇ. ಯಾಕೆಂದರೆ ಪೇಪರ್ ಓದಿದರೆ ಶಾಣೆ ಆಗ್ತೀವಿ. ನಾವು ಶಾಣೆ ಆಗಬಾರ್ದು. ನಾವು ಸುಮ್ಮನೆ ಹಂಗೆ ಇರಬೇಕಪ್ಪ. ಏನೋ ಒಂದು ಕಬ್ಬು ಕಳೆಯೋದು ಇರ್ತದಲ್ಲ. ನಮ್ಮ ಮನೆಯಾಗೂ ದೇವ್ರೊಂದು ಬರ್ದಿರ್ತಾನಲ್ಲ. ಇನ್ನೊಂದು 4-8 ವರ್ಷ ಮದುವೆ ಹಾಗೆ ಆಗ್ತೈತಿ, ಮಕ್ಕಳು ಹಾಗೆ ಆಗ್ತವೆ. ಸರ್ಕಾರದವ್ರು ಹೇಗೂ ಅಕ್ಕಿ ಕೊಡ್ತಾರೆ. 2,000 ಏನು ಜಗತ್ತಿನಾಗ ತಲೆ ಮ್ಯಾಗ ತಲೆ ಹೋದ್ರು ಬಂದ್ ಮಾಡಲ್ಲ. ಮನೆ ನಡೀತದೆ. ಯಾಕೆ ಓದ್ಬೇಕು? ಅಪ್ಪಿ ತಪ್ಪಿನೂ ಇಂಥ ಕೆಲಸ ಚಲೋ ಆಯ್ತಲ್ಲ. ಓದ್ಬೇಕು ಪೇಪರ್. 1.5 ತಿಂಗಳ ಹಿಂದಿನ ಸುದ್ದಿ ಇದು. ಬಾಗಲಕೋಟೆ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಘಟಿಕೋತ್ಸವ ಆಯಿತು. ನಾನು ಇಂಥವೆಲ್ಲ ಸುದ್ದಿ ಬಂದಾಗ ಅಕ್ಷರಶಃ ನನಗೆ ಆನಂದ ಆಗುತ್ತೆ. ಅಲ್ಲಿ ಪ್ರಶಾಂತ್ ವಿ ಅನ್ನೋ ಒಬ್ಬ ಹುಡುಗ ಕೃಷಿ ವಿಶ್ವವಿದ್ಯಾಲಯದಲ್ಲಿ 14 ಬಂಗಾರದ ಪದಕಗಳನ್ನು ತಂದಾಗಿಸ್ಕೊಂಡಿದ್ದಾನೆ. 14 ಗೋಲ್ಡ್ ಮೆಡಲ್ಸ್. ಇಂಥವೆಲ್ಲ ಕೇಳಿದಾಗ ನಮ್ಗೇನು ಅನಿಸುತ್ತೆ ಹೇಳಿ? ಓ, ಅವ್ರು ಚೆನ್ನಾಗಿ ಓದಿದ್ರು, ಅವ್ರಿಗೆ ಒಳ್ಳೆಯ ಅನುಕೂಲ ಇತ್ತು, ದೇವರು ಅವ್ರಿಗೆ ಒಳ್ಳೆ ಸಹಾಯ ಮಾಡಿದ. ಇನ್ನೊಂದು ಕೆಟ್ಟ ವಿಷಯ ಹೇಳ, ಅವ್ರಿಗೆ ಒಳ್ಳೆ ಲೆಕ್ಚರ್ಸ್ ಇದ್ರು ಅಂತ ಮಾತಾಡ್ತಾರೆ ಕೆಲವರು. ನೀವು ಯಾರು ತಪ್ಪು ತಿಳ್ಕೊಬಾರ್ದು. ಹಿಂಗೆ ಮಾತಾಡ್ತಾರೆ. ಯಾರು ರ್ಯಾಂಕ್ ಬಂದಿರ್ತಾರಲ್ಲ, ಅವ್ರದ್ದು ಬ್ಯಾನರ್ ಒಳಗಡೆ ಫೋಟೋ ನೋಡಿ ಹಾದು ಹೋಗೋರು ಅಂದ್ರೆ ಗೊತ್ತಾ? ಅವ್ರು ಬರೀ ಹಾದ್ಯಾಗೆ ಇರ್ತಾರೆ. ಈ ಹಾದು ಹೋಗೋರು ಅವ್ರು ಒಳ್ಳೆ ಲೆಕ್ಚರ್ಸ್ ಇದ್ದಾರೆ, ಒಳ್ಳೆ ಕಾಲೇಜ್ ಇದೆ. ಯಾವ ಕಾಲೇಜಯ್ಯ, ಯಾವ ಲೆಕ್ಚರ್ಸಯ್ಯ? ನಿಮಗೊಂದು ತುಂಬ ತುಂಬ ಗಹನವಾದ ಮಾತು ಹೇಳ್ತೇನೆ, ಕೇಳಿಸ್ಕೊಳ್ಳಿ. ನನ್ ಕ್ಯಾನ್ ಹೆಲ್ಪ್ ಅಸ್. ಲೆಕ್ಚರ್ಸು, ಟೀಚರ್ಸು, ಇನ್ಸ್ಟಿಟ್ಯೂಟು ಇದು ನೆಪ ಅಷ್ಟೇ. ಒಳಗೆ ಕಿಡಿ ಇದ್ದರೆ ಲೆಕ್ಚರ್ಸು, ಇನ್ಸ್ಟಿಟ್ಯೂಟು, ಕಾಲೇಜು, ಬುಕ್ಸು, ಗೈಡ್ಸು ಇರದೇನೂ ನಾವು ರ್ಯಾಂಕ್ ತೊಗೋಬೋದು. ಕಿಡಿ ಇರಬೇಕು, ಒಳಗಡೆ ಕಿಡಿ ಇರಬೇಕು. ನಾನೊಂದು ನಡೆದ ಘಟನೆ ಹೇಳ್ತೀನಿ ನಿಮಗೆ ಗೊತ್ತಾಗುತ್ತೆ. 2005ನೇ ಇಸ್ವಿಯಲ್ಲಿ ನಡೆದ ಘಟನೆ ಇದು. ಉತ್ತರ ಪ್ರದೇಶದಲ್ಲಿ. ಬೇಜಾರಾಗಿದೆಯಾ? ಮತ್ತೆ ಸುಮ್ಮನೆ ಕೂತ್ಕೋ. ಮೇಷ್ಟ್ರ ಕಣೆಯ, ನಾನು ಮುಂದೆ ಕೂತು ಹುಡುಗರು ಮಾತಾಡೋದು. ನಾನೇನು ಭಾಷಣ ಸ್ಪರ್ಧೆಗೆ ಬಂದಿದ್ದೀನ? ಅವರೆಲ್ಲ ಹೆಂಗೆ ಮಾತಾಡಿದ್ರು ನೋಡ್ರಿ. ತೆಳಗೆ ತಲೆ ಇಟ್ಟೋರು ಅವ್ರು ಡಣ್ಣು ಅಂಟು ಮೇಲೆ ತಲೆ ಎತ್ತಲಿಲ್ಲ. ಪಾಪ ಭಾಷಣ ಸ್ಪರ್ಧೆ ಅಂತ ಗೊತ್ತಿಲ್ಲ ಅವ್ರಿಗೆ. ಚಂದ ಬರ್ಕೊಂಡು ಬಂದಾರ, ಎಲ್ಲರೂ ಚಂದ ತಯಾರಿ ಮಾಡ್ಕೊಂಡು ಬಂದಾರ. ಭಾಷಣ ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಇನ್ನೇನು ಹೇಳಂಗಿಲ್ಲ, ಈಗ ತಿಳ್ಕೊಂಡ್ಬಿಡ್ಬೇಕಮ್ಮ. ಬರೀ ಭಾಷಣ ಮಾಡಕ್ಕೆ ಬಂದಾಗ ಮುಂದಿದ್ದವ್ರು ನೋಡಬೇಕು ಬೇಡ? ನೋಡಲೇ ಏನು, ಕನೆಕ್ಟ್ ಆಗಲಿಲ್ಲ. ಮತ್ತು ನಿಮ್ಮದೇನು, ಅವ್ರು ನಮಗೆ ನೋಡಲಿಲ್ಲ ಅಂದರೆ ನಾನು ಯಾಕೆ ಅವ್ರು ನೋಡಬೇಕು? ಇದು ವರ್ಷ ಪಾಪ ಅವ್ರು ಮೂಲ್ಯಾಗ ಕುಂತರ ಗತಿ ಏನಾಗಿರ್ಬೇಕು ಹೇಳಿ? ಅದಕ್ಕೆ ಭಾಷಣ ಮಾಡುವಾಗ ಸಭೆಯನ್ನು ಕನೆಕ್ಟ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಪಾಪ ಅವರು ಆಡಿಯನ್ಸ್ ಎಲ್ಲ ಬಂದಿರ್ತಾರೆ. ಒಮ್ಮೆ ಏನಾಗ್ತದೆ, ಭಾಷೆ ಮಾಡೋರು ಮಾಡ್ತಾರೆ, ಎತ್ತಾಗ ಮುದಿ ನೋಡ್ಕೋತಾರೆ.
ಹೀಗೆ ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಅವರು ಒಂದು ಸುಮ್ಮ ಕೂತಿರ್ತಾರೆ, ದೌಡು ಮುಗಿಸು ಮತ್ತು ಮುಂದೆ. ಈ ಜಗತ್ತಿನಲ್ಲಿ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಅನ್ನೋದಕ್ಕೆ ಒಂದು ಜ್ವಲಂತ ಘಟನೆಯನ್ನು ಹೇಳ್ತೇನೆ. AR ಮಣಿಕಾಂತ್ ಅಂತ ಒಬ್ಬರು ಬರಹಗಾರಿದ್ದಾರೆ ಕನ್ನಡದಲ್ಲಿ. ಅವ್ರದ್ದೊಂದು 3-4 ಪುಸ್ತಕ ಇದೆ. ಅಪ್ಪ ಅಂದರೆ ಆಕಾಶ, ನವಿಲುಗರಿ, ಇಂಥವೆಲ್ಲ ಕಿವಿ ಮೇಲೆ ಬಿದ್ದಿದ್ದಾವೆ ಶಬ್ದ. ಸಾರಿ ಟು ಆಸ್ಕ್ ದಿಸ್ ಕ್ವಶನ್. ತಮಗೆ ಪುಸ್ತಕ ಓದುವ ಹವ್ಯಾಸವಿದೆಯೇ? ಇಲ್ಲ, ಇದು ದುರ್ದೈವ. ಈಗ ಯಾರು ಓದಲ್ಲ. ಯಾಕೆ ಓದಬೇಕು? ಓದ್ದೇನೆ ಪಾಸ್ ಆಗುವಂಥ ಅವಕಾಶಗಳು ಸಾಕಷ್ಟು ಇರಬೇಕಾದ್ರೆ ಯಾಕೆ ಓದಬೇಕು? ಇಫ್ ಯು ವಾಂಟ್ ಟು ಶೈನ್ ಇನ್ ಯುವರ್ ಲೈಫ್, ಕಲ್ಟಿವೇಟ್ ದಿಸ್ ಹ್ಯಾಬಿಟ್. ನಿಮಗೇನಾದರೂ ನಿಮ್ಮ ಸ್ವಂತ ಜೀವನದಲ್ಲಿ ಸಾಧಿಸಬೇಕು, ಮುಂದೆ ಬರಬೇಕು ಅಂತ ಆಶಯ ಇದ್ದರೆ ಓದೋ ಹವ್ಯಾಸನ ರೂಢಿ ಮಾಡಿಕೊಡ್ರಿ. ಏನಪ್ಪ ಮಣಕೈ ಆರಾಮ್ ಕೊಡು. ಈ ಕಡೆ ಯಾರು ಓದೋದಿಲ್ವೋ ಅವರು ವಿದ್ಯಾರ್ಥಿ ಅಲ್ಲ. ಈಗ ಇವತ್ತು 10ನೇ ತಾರೀಕಿದೆ, ನೀವೆಲ್ಲ ಕಾಲೇಜಿಗೆ ಬಂದಿದ್ದೀರಿ. 10ನೇ ತಾರೀಕು ಮುಗಿದು ಹೋಗುತ್ತೆ. 10ನೇ ತಾರೀಕು ಮುಂಜಾನೆಯಿಂದ ಸಂಜೆವರೆಗೆ ಅಕಸ್ಮಾತ್ ನೀವೇನಾದರೂ ಓದಲಿಲ್ಲ, ಬರೀಲಿಲ್ಲ ಅಂದರೆ ಯು ವಿಲ್ ಬಿ ನಾಟ್ ಸ್ಟೂಡೆಂಟ್ ಎಟ್ ಆಲ್. ಓದಿದ್ರೇ ವಿದ್ಯಾರ್ಥಿ. ಯೂನಿಫಾರ್ಮು ID ಕಾರ್ಡ್ ಹಾಕೊಂಡು ಸ್ಟೂಡೆಂಟ್ ಅಲ್ಲ. ಓದಬೇಕು. ಚೆನ್ನಾಗಿ ಕೇಳಿಸ್ಕೊಳ್ಳಿ ಈ ಘಟನೆ. ಒಂದು 10-15 ನಿಮಿಷ ಹೇಳ್ತೀನಿ ಹೆಂಗಿದೆ ಅಂತ. ರೋಮಾಂಚನ ಆಗಬೇಕಂತ ಘಟನೆ ಇದೆ. ನಾವು ನಮ್ಮ ಕಷ್ಟಗಳೇ ದೊಡ್ಡ ಕಷ್ಟ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಮನೆಯೇ ತುಂಬ ಹಿಂದುಳಿದಿರೋ ಮನೆ, ನಮ್ಮೂರೇ ತುಂಬ ಹಿಂದುಳಿದಿರೋ ಊರು, ನಮ್ಮ ಅಪ್ಪ ಅವನೇ ಭಾಳ ಬಡವರು ಅಂದ್ಕೊಂಡಿದ್ದೀವಿ. ಜಗತ್ತಿನಲ್ಲಿ 1000 ಪಟ್ಟು ಕಷ್ಟ ಇದ್ದಿರೋರು ಫಿನಿಕ್ಸ್ ಹಕ್ಕಿಯ ಹಾಗೆ ಮೇಲೇರಿ ಸಾಧನೆ ಮಾಡಿರೋ ಉದಾಹರಣೆಗಳಿದೆ. ಅಂಥದ್ದೊಂದು ಎಕ್ಸಾಂಪಲ್ ಇದೆ. ಉತ್ತರ ಪ್ರದೇಶದ ನೋಯ್ಡಾ. ಕೇಳಿದ್ರೆ ಉತ್ತರ ಪ್ರದೇಶ? ವಾಟ್ ಈಸ್ ಉತ್ತರ ಪ್ರದೇಶ್? ಹಾಂ ಎಲ್ಲ ಕಣೋ, ವಾಟ್ ಇಟ್ ಈಸ್? ಹ್ಯಾರಿ 3-4 ಬರ್ತಿತ್ತು. ಏನದು? ಇಟ್ ಈಸ್ ಎ ಸ್ಟೇಟ್, ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟೇಟ್ ಇನ್ ಇಂಡಿಯಾ. ಬಹಳ ದೊಡ್ಡ ರಾಜ್ಯ. ಅಲ್ಲಿ ನೋಯ್ಡಾ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ ಒಂದು ಕುಟುಂಬ, 19 ಜನ ಆ ಮನೆಯೊಳಗಡೆ. ಎಷ್ಟು? ಅದೊಂದು ಅವಿಭಕ್ತ ಕುಟುಂಬ. ಈಗ ಅವಿಭಕ್ತ ಕುಟುಂಬಗಳು ಯಾರಿಗೂ ಅದ್ರದ್ದು ಅಭಿಮಾನ ಇಲ್ಲ. ಯಾರ್ದೋ ಒಬ್ರಿಬ್ಬರು ಮನೇಲಿ ಇದ್ದರೆ ಇವರ್ ಟೂ ಗುಡ್. ಈಗ ಭಾಳ ಅಂದ್ರೆ ಮನ್ಯಾಗ 4-5-6 ಮಂದಿ ಇರ್ತಾರೆ, ಮತ್ತು ಅಷ್ಟರು ಕೂತು ಮಾತಾಡ್ತಾರೆ. ಮನ್ಯಾಗ ಭಾಳ ಮಂದಿ ಇದ್ರು ಚಲೋ ಹಾಕಿರ್ತಾರೆ. ಈಗ ಮಾತಾಡಿ ಏನು ಮಾಡ್ತಾವೆ ಎಂಬ. ಭಾಳ ಮಂದಿ ಇದ್ದವ್ರು ಏನು ಮಾತಾಡ್ತಾರೆ? ನಮ್ಮದು ನಾವು ಪಾಡಿ ಚಲೋ ಇದ್ರೆ ಚಲೋ ಅಂತಾರೆ. ನಮಗೇನು, ವಿ ದ ಇಂಡಿಯನ್ಸ್, ನಮ್ಗೆ ಯಾವ ವಿಷಯ ಅನ್ನೋದು ಪೂರ್ಣ ಗೊತ್ತೇ ಇರೋದಿಲ್ಲ. ಹಂಗೊಂದು ಕುಟುಂಬ, ಭಾಳ ಒಳ್ಳೆ ಕುಟುಂಬ. ಆ ಕುಟುಂಬದೊಳಗೆ ಒಬ್ಬ ಹುಡುಗ ಇದ್ದ, ಮನೋಜ್ ರಾಣಾ. ರಿಮೆಂಬರ್ ದಿಸ್ ನೇಮ್, ಮನೋಜ್ ರಾಣಾ. ಮೋಸ್ಟ್ ಆ್ಯಕ್ಟಿವ್ ಬಾಯ್, ಭಾರಿ ಆ್ಯಕ್ಟಿವ್. ಅಪ್ಪ ಏನಾದರೂ ಕೆಲಸ ಹೇಳಿದ್ರೆ ಪಟ್ ಅಂತ ಮಾಡ್ತಿದ್ದ. ಅವು ಏನಾದರೂ ತಂದು ಕೊಡು ಅಂದರೆ ಪಟ್ ಅಂತ ತಂದು ಕೊಡ್ತಿದ್ದ. ಹಿಂಗೆ ಚಟ್ ಪಟ್ ಅಂತ ಯಾರಿಗೆ ಹವ್ಯಾಸ ಇರುತ್ತಲ್ಲ ಅವ್ರ ಲೈಫಲ್ಲಿ ಸೋಲಲ್ಲ. ಒಂದು ಥೊಡೆ ಮಂದಿ ಇರ್ತಾರೆ, ಒಂದು ತಮಗೆ ನೀರು ತೊಗೊಂಬಾ ಅಂತ ಮುಂಜಾನೆ ಹೇಳಿದ್ರೆ ಸಂಜೆ ಮುಂದೆ ಅನುಕೂಲ ಆದ ಬರೋರು ಇರ್ತಾರೆ. ದರಿದ್ರನು ಏನು ಪ್ರಪಂಚನ ತಲೆ ಮ್ಯಾಗ ಬಿದ್ದೇನು ಅನ್ನೋ ಮಾಡ್ತಿರ್ತಾರೆ. ಹೆಂಗಿರ್ಬೇಕು ವಯಸ್ಸಿನಾಗ ಹುಡುಗರು? ಅದ್ರಾಗ ಈ ವಯಸ್ಸಿನಾಗ ತರುಣರು. ವಿವೇಕಾನಂದ್ರ ಅಂತಾರ, ಬೆಟ್ಟವನ್ನೆಲ್ಲ ಕುಟ್ಟಿ ಪುಡಿ ಪುಡಿ ಮಾಡಬಲ್ಲ ಸಾಮರ್ಥ್ಯ ತಾರುಣ್ಯದಲ್ಲಿ ಇರ್ತದಂತೆ. ನಾವು ಬೆಟ್ಟ ಅಲ್ರಿ ಅಪ್ಪ, ನಾವು ತಾಟ್ನಿಂಗ್ ರೊಟ್ಟಿ ಮುರಿಯೋಕೆ ತ್ರಾಸಾಗೈತೆ ಅಲ್ಲ, ಹಂಗಿರ್ಬಾರ್ದು. ಹಂಗಿದ್ದ ಇವ ಮನೋಜ್ ರಾಣಾ. ಅವ್ರ ತಂದೆ ಗೌರ್ನಮೆಂಟ್ ಅಫಿಷಿಯಲು, ತಾಯಿ ಮನೆಯಲ್ಲಿ ಕೆಲಸ ಮಾಡ್ತಿದ್ರು. ಅವ್ರದ್ದು ಕೂಡು ಕುಟುಂಬ ಆಗಿದ್ದರಿಂದ ಅಣ್ಣ ತಮ್ಮಂದಿರೆಲ್ಲ ಕೂಡಿದ್ರು, ಮನೆ ತುಂಬ ಮಂದಿ ಇದ್ರು. ಈ ಹುಡುಗ ಯಾರು? ಯಾವಾಗಲೂ ಶಾಣೆ, ಟಾಪರ್. ಅವನ ಅಭ್ಯಾಸ ಮಾಡೋದು, ಅವನು ತೋರಿಸೋ ಆಸಕ್ತಿ, ಪಾಠ ಪ್ರವಚನಗಳನ್ನು ಕೇಳೋ ಕುತೂಹಲ ಎಷ್ಟು ಚೆನ್ನಾಗಿತ್ತು ಅಂದರೆ, ಪ್ರಾಥಮಿಕ ಶಾಲೆಯಲ್ಲಿ ಪ್ರತಿ ವರ್ಷ ಅವನೇ ಟಾಪರ್, ಮತ್ತು ಹೈಸ್ಕೂಲಲ್ಲೂ ಕೂಡ ಅವನೇ ಟಾಪರ್. ತಾಲೂಕಿಗೆ ರ್ಯಾಂಕ್ ಬಂದ. ಅಷ್ಟೇ ಅಲ್ಲ, PU ಒಳಗಡೆ ಒಳ್ಳೆ ಮಾರ್ಕ್ಸ್ ತೊಗೊಂಡು ತುಂಬ ಎತ್ತರದ ಸ್ಥಾನದಲ್ಲಿ ಪಾಸಾದ. ಅವ್ನ ರಿಲೇಷನ್ಸ್ ಎಲ್ಲ ಹೇಳೋರು, ಇಷ್ಟು ಶಾಣೆ ಇದಿ ಡಾಕ್ಟರ್ ಆಗು, ಇಷ್ಟು ಶಾಣೆ ಇದಿ ಡಾಕ್ಟರ್. ಒಂದು ಥೊಡೆ ಮಂದಿ ಇದನ್ನು ರೂಢಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಭಾಳ ಶಾಣೆ ಇದ್ದರೆ ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಹೀಗೆಲ್ಲ ಹೇಳ್ತಿರ್ತಾರೆ. ಅದನ್ನು ಕೇಳಿ ಕೇಳಿ ಅವನಿಗೂ ಆಸೆ ಇತ್ತು. ಅದಕ್ಕೆ ಅವನು
ಅದಕ್ಕೊಂದು ಎಕ್ಸಾಮ್ ಮಾಡ್ತಾರೆ ಡಾಕ್ಟರ್ ಆಗಬೇಕಾದ್ರೆ, ಗೊತ್ತಾ ಯಾವುದು? ಈಗ ನೀಟ್ ಇದೆ, ಆವಾಗ ನೀಟ್ ಇರಲಿಲ್ಲ. ಅವನು ಎಕ್ಸಾಮ್ ಬರೆದಿದ್ದ, ಅವ್ರ ಮನೆಗೆ ಆಫರ್ ಲೆಟ್ರ್ ಬಂತು, ನೀನು MBBS ಸೆಲೆಕ್ಷನ್ ಆಗಿದೆಯಾ, ಬಂದು ಅಡ್ಮಿಷನ್ ಮಾಡು. ಅಪ್ಪ ವಿಷಯ ಗೊತ್ತಾಯಿತು. ಅಪ್ಪ ಹುಡುಗನ ಕರೆದ ಮನೋಜನ್ನ, ಮತ್ತು ಅಸಹಾಯಕನಾಗಿ ಅಪ್ಪ ಹೇಳಿದ, ನೋಡು ಮನೋಜ್, ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇದೆ. ಈಗ ನಮ್ಮ ಮನೆಯಲ್ಲಿ ತುಂಬ ಕಷ್ಟ ಇದೆ. ನಾನೊಬ್ಬ ದುಡಿಬೇಕು, ನಮ್ಮ ಮನೆ ನಡಿಬೇಕು. ನನ್ನ ಮಗ ನೀನು ಅನ್ನೋ ಕಾರಣಕ್ಕಾಗಿ, ಶಾಣೆ ಇದೆಯಾ ಅನ್ನೋ ಕಾರಣಕ್ಕಾಗಿ ನಿನ್ನನ್ನು ನಾನು ಮೆಡಿಕಲ್ ಓದಿಸೋದಕ್ಕೆ ಚಾಲೂ ಮಾಡಿದರೆ ಖರ್ಚು ಜಾಸ್ತಿ ಬರ್ತದೆ. ಮತ್ತು ನನ್ನ ಬ್ರದರ್ಸ್ ಮಕ್ಕಳಿಗೆ ನಾನು ಅದೇ ಥರ ಫೆಸಿಲಿಟಿ ಕೊಡಬೇಕಾಗ್ತದೆ. ನೀನು ಬುದ್ಧಿವಂತ ಇದೆಯಾ, ನನ್ನ ಹೆಲ್ಪ್ಲೆಸ್ನೆಸ್ ಕಂಡೀಷನ್ನ ಅರ್ಥ ಮಾಡ್ಕೋತೀಯಾ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋ, ಮತ್ತು MBBS ಮಾಡೋದನ್ನು ಬಿಟ್ಟು ಬೇರೆ ಏನಾದರೂ ಮಾಡು ಅಂತ ಹೇಳ್ತಾನೆ. ಹುಡುಗ ಎಷ್ಟು ಒಳ್ಳೆಯವನು. ಅಪ್ಪನ ಅಸಹಾಯಕತೆ ಅರ್ಥ ಮಾಡಿಕೊಂಡು ಆ ಹುಡುಗ, ನೋ ಪ್ರಾಬ್ಲಮ್ ಅಪ್ಪ, ನಾನು ಏನಾದರೂ ಮಾಡಲಿ, ಒಟ್ಟಿನಲ್ಲಿ ನಿನಗೆ ಒಳ್ಳೆ ಹೆಸರು ತರೋ ಕೆಲಸ ಮಾಡ್ತೀನಿ ಅಂದ್ಕೊಂಡು ಗಲ್ಗೋಟಿಯ ಎಂಜಿನಿಯರಿಂಗ್ ಕಾಲೇಜ್ ಒಳಗಡೆ ಕಂಪ್ಯೂಟರ್ ಸೈನ್ಸ್ಗೆ ಅಡ್ಮಿಷನ್ ತೊಗೋತಾನೆ, ಉತ್ತರ ಪ್ರದೇಶದೊಳಗಡೆ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಅಗೇನ್ ಟಾಪರ್ ಆಗಿ ಪಾಸ್ ಆಗ್ತಾನೆ. ಎಂಜಿನಿಯರಿಂಗಲ್ಲಿ ಒಂದು ಸಿಸ್ಟಮ್ ಇದೆ, ಬಹುತೇಕ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ. ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಇರುತ್ತೆ, ಈಗಲೂ ಇದೆ ಎಕ್ಸ್ಚೇಂಜ್ ಪ್ರೋಗ್ರಾಮ್. ಯಾರಾದರೂ ಇಂಜಿನಿಯರಿಂಗ್ ಮಾಡಿದರೆ ಇದರ ಪ್ರಯೋಜನ ತೊಗೋಬೋದು. ಏನು ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂದರೆ, 3 ವರ್ಷ, ಮೊದಲ 3 ವರ್ಷ ಭಾರತದ ಯಾವುದಾದರೂ ಕಾಲೇಜಿನಲ್ಲಿ ಓದಿ 4ನೇ ವರ್ಷ ಅಮೇರಿಕದ ಕಾಲೇಜಿನಲ್ಲಿ ಓದೋದು. ನಮ್ಮ PUC ಇಟ್ಟಿಲ್ಲ, ಯಾಕೆ ಇಟ್ಟಿಲ್ಲ ಎಂಬ ಹಂಗೆ ಇಟ್ಟಿದ್ದಿದ್ದರೆ ನೀವು ಯಾರೂ ಸೆಕೆಂಡ್ ಇಯರ್ ಇಂಡಿಯಾದಾಗ ಇರ್ತಿರ್ಲಿಲ್ಲ. ಇದೊಂದು ಒಳ್ಳೆ ಚಾನ್ಸ್ ಅಲ್ವೇನ್ರು ಫಾರಿನ್ಗೆ ಹೋಗಕ್ಕೆ. ನಾನು ಬರ್ತೀನಿ ಅಂದರೆ ಕರ್ಕೊಂಡು ಹೋಗೋದಿಲ್ಲ, ಅಲ್ಲಿ ಟೆಸ್ಟ್ ಮಾಡ್ತಾರೆ. ಎಕ್ಸ್ಚೇಂಜ್ ಪ್ರೋಗ್ರಾಮ್ ಇದೆಯಲ್ಲ, ಅದಕ್ಕೊಂದಿಷ್ಟು ಕಂಡೀಷನ್ ಇದೆ. ಏನು ಕಂಡೀಷನ್ ಅಂದರೆ, ಮೊದಲು ಯಾರು ಹಾಗೆ ಇಷ್ಟಪಡ್ತಾರೋ ಅವ್ರದ್ದು ಕೌಟುಂಬಿಕ ಹಿನ್ನೆಲೆಯನ್ನು, ಶೈಕ್ಷಣಿಕ ಹಿನ್ನೆಲೆಯನ್ನು, ದೈಹಿಕ ಕ್ಷಮತೆಯನ್ನು ಟೆಸ್ಟ್ ಮಾಡ್ತಾರೆ. ಇಫ್ ದೇ ಆರ್ ಓಕೆ, ಅವ್ರಿಗೊಂದು ರಿಟರ್ನ್ ಟೆಸ್ಟ್ ಇರುತ್ತೆ. ರಿಟರ್ನ್ ಟೆಸ್ಟಲ್ಲಿ ಪಾಸ್ ಆದರೆ ಒಂದು ಇಂಟ್ರ್ಯೂ ಮಾಡ್ತಾರೆ. ಹಿಂಗೆ ಬೇರೆ 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 ರೀತಿ ಮೌಲ್ಯಮಾಪನ ಮಾಡಿ ಅಮೇರಿಕಾದಲ್ಲಿ ಓದೋದಕ್ಕೊಂದು ಅವಕಾಶ ಕೊಡ್ತಾರೆ. ಈ ವಿಷಯ ಈ ಹುಡುಗನ ಕಿವಿಯಾಗಿ ಬಿತ್ತು. ಯಾವ ಹುಡುಗ? ತಾವೆಲ್ಲ ಎಚ್ಚರ ಇದ್ದಿದ್ದಕ್ಕಾಗಿ ಕೃತಜ್ಞತೆಗಳು. ಮನೋಜ್ ರಾಣನ್ ಕಿವಿಲಿ ಬೀಳ್ತದೆ. ಇಮ್ಮಿಡಿಯೇಟ್ ಅವ್ನು ಹೋಗಿ ಪ್ರಿನ್ಸಿಪಲ್ನ ಅಪ್ರೋಚ್ ಮಾಡ್ತಾನೆ. ಐ ವಿಲ್ ಅಟೆಂಡ್ ಅಂತ ಹೇಳ್ತಾನೆ. ಅವನದೆಲ್ಲ ಟೆಸ್ಟ್ ಆಗುತ್ತೆ, ಎಲ್ಲ ಪಾಸ್ ಆಗುತ್ತೆ. ಆಮೇಲೆ ಇಂಟರ್ವ್ಯೂ ಮಾಡ್ತಾರೆ, ಅದರಲ್ಲೂ ಅವ್ನು ಪಾಸ್ ಆಗ್ತಾನೆ. ಅವ್ನಿಗೆ ಆಫರ್ ಕೊಡ್ತಾರೆ, ಅಮೇರಿಕಕ್ಕೆ ಹೋಗ್ತಾನೆ. 4th ಇಯರ್ ಎಂಜಿನಿಯರಿಂಗ್ ಸ್ಟಡಿ ಮಾಡೋದಕ್ಕೆ ಕಾಲ್ಮೆಟ್ ನಗರದೊಳಗಡೆ ಫರ್ಡ್ಯೂ ಅನ್ನೋ ಯೂನಿವರ್ಸಿಟಿ ಒಳಗಡೆ ಎಂಜಿನಿಯರಿಂಗ್ ಅಡ್ಮಿಷನ್ ತೊಗೋತಾನೆ. ಇಂಡಿಯಾದಿಂದ ಅಮೇರಿಕಾದಕ್ಕೆ ಹೋಗಿದ್ದಾನೆ. ಹೋಗಬೇಕಾದ್ರೆ ಅವನ ತಲೆಯಲ್ಲಿ ಒಂದೇ ಕನಸಿದೆ, ಐ ಆಮ್ ದ ಫಸ್ಟ್ ಪರ್ಸನ್ ಫ್ರಮ್ ಅವರ್ ಫ್ಯಾಮಿಲಿ ದಟ್ ಈಸ್ ಫ್ಲೈಯಿಂಗ್. ನಾ ಈಗ ನಮ್ಮ ಕುಟುಂಬದಿಂದ ಮೊಟ್ಟ ಮೊದಲ ಬಾರಿಗೆ ಆಕಾಶದಲ್ಲಿ ಹಾರ್ತಾ ಇದ್ದೀನಿ. ಆಕಾಶದಾಗ ಹಾರೋದ್ರೆ ವಿಮಾನದಾಗ ಹೋಗೋದು. ನಾನು ಮತ್ತು ನೀವು ಬೇರೆ ಏನು ತಿಳ್ಕೊಬಾರಲ್ಲ, ನಾನು ಚೆನ್ನಾಗಿ ಓದಿ ಸಾಧನೆ ಮಾಡಿ ನಮ್ಮ ಅಪ್ಪ ಅಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ದೊಡ್ಡಮ್ಮ ಎಲ್ಲರನ್ನೂ ಹೀಗೆ ಇಂಥ ಕನಸು ಇಟ್ಕೋಬೇಕು. ನಾನು ಎತ್ತರಕ್ಕೇರಿ ನನ್ನವರನ್ನೆಲ್ಲ ಎತ್ತರಕ್ಕೆ ಕರ್ಕೋತೀನಿ ಅನ್ನೋ ಕನಸು ಇಟ್ಕೋಬೇಕು. ಹಾಗೆ ಹುಡುಗ ಹೋದ. ಒಳ್ಳೆ ಯೂನಿವರ್ಸಿಟಿ, ಒಳ್ಳೆ ಟೀಚಿಂಗು, ಇವನಿಗೂ ಒಳ್ಳೆ ಇಂಟ್ರೆಸ್ಟು. ಅಲ್ಲಿ ಇಂಡಿಯಾದಿಂದ ಇದೇ ರೀತಿ ಬೇರೆ ಯೂನಿವರ್ಸಿಟಿಯಿಂದ ಹೋಗಿರೋ ಹುಡುಗ ಒಬ್ಬ ಇದ್ದ, ಪ್ರಭಾತ್ ಸಿಂಗಾಲ್ ಅಂತ ಅವನ ಹೆಸರು. ಇವರಿಬ್ಬರು ಸೇರಿ ಒಂದೇ ಅಪಾರ್ಟ್ಮೆಂಟ್ ಒಳಗಡೆ, ಒಂದೇ ರೂಮ್ ಒಳಗಡೆ ಉಳಿಯೋಕ್ಕೆ ಚಾಲೂ ಮಾಡಿದರು. ಫ್ರೆಂಡ್ಶಿಪ್. ಇಬ್ಬರು ಒಂದೇ ಅಡುಗೆ ಮಾಡ್ಕೊಳ್ಳೋರು, ಊಟ ಮಾಡೋರು, ಕಾಲೇಜ್ ಹೋಗೋರು, ಚೆನ್ನಾಗಿ ಓದೋರು, ಇಬ್ಬರು ಸೇರಿ ಮಾತಾಡೋರು. ಅವ್ನು ಬರೀತಾನೆ ಅವನ ಕಥೆಯಲ್ಲಿ, ವೀಕೆಂಡ್ ಬಂತು ಅಂದರೆ ಅಪಾರ್ಟ್ಮೆಂಟಿನ ನಮ್ಮ ರೂಮಿನ ಟೆರೇಸಲ್ಲಿ ನಾವು ಕೂತ್ಕೋತಾ ಇದ್ವಿ. ಅವನು ಹಾಡ್ತಿದ್ದ, ನಾನು ತಾಳ ಹಾಕ್ತಿದ್ದೆ ಅಂತ ಬರೀತಾನೆ. ಹಿಂಗೆ ಯಾವಾಗಾರು ಗೆಳೆಯರು ಇಬ್ಬರು ಕೂಡಿ ಕೂತು ಹಾಡಿ ತಾಳ ಹಾಕಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಈಗ ಎಲ್ಲರೂ ಕೂಡೇ ಕೂತ್ಕೋತಾರೆ, ಆದರೆ ಅವ್ರ ಪಾಡಿಗೆ ಅವ್ರು ನೋಡ್ತಿರ್ತಾರ, ಮಾತಾಡೋದೇ ಇಲ್ಲ ಸರ್. ಫ್ರೆಂಡ್ಸ್ ಮಾತಾಡೋದೇ ಇಲ್ಲ. ಅವು ಕಿವ್ಯಾಗೇನ ನಿಮ್ಮೂರ ಕಡೆನೂ ಅದಾವೇನು? ದುರ್ದೈವ ಅಂದರೆ ನಾವು ವಿದ್ಯಾವಂತರಾದಂತೆ ಅನುಕೂಲಗಳು ಹೆಚ್ಚಾದಂತೆ ಸಂಬಂಧಗಳನ್ನೆಲ್ಲ ಕ್ಷೀಣಿಸ್ಕೋತಾ ಇದ್ದೀವಿ. ಬಸ್ನ್ಯಾಗ ಆಜು ಬಾಜು ಕೂತವ್ರನ್ನ ಯಾರು ಮಾತಾಡ್ಸೋದೇ ಇಲ್ಲ. ಅದೇನು ನಡೀತೈತೋ ಇದೇನು ನಡೀತೈತೋ ಗೊತ್ತೇ ಇಲ್ಲ. ಕಂಡಕ್ಟರ್ಗೂ ಗೊತ್ತಿರೋದಿಲ್ಲ, ಎಲ್ಲ ಫ್ರೀ ಟಿಕೆಟ್. ಫ್ರೆಂಡ್ಶಿಪ್ ಹೆಂಗಿರಬೇಕು ಹೇಳಿ? ವಿ ಹ್ಯಾವ್ ಟು ಶೇರ್ ಅವರ್ ಡ್ರೀಮ್ಸ್. ಅವರಿಬ್ಬರು ಹಂಗಿದ್ರು, ಮನೋಜ್ ರಾಣಾ, ಪ್ರಭಾತ್ ಸಿಂಗಾಲ್. ಅವರಿಬ್ಬರು ಎಷ್ಟೋ ದಿನಗಳ ಕಾಲ ವೀಕೆಂಡಲ್ಲಿ ಕೂತು ಹಾಡೋದು, ನಗೋದು, ಓದೋದು ಮಾಡ್ತಿದ್ರು. ಓಕೆ, ಅವ್ರದ್ದು 4th ಇಯರ್ ಇಂಜಿನಿಯರಿಂಗ್ ಮುಗೀತು. ಇನ್ನೇನು ಕಾನ್ವೊಕೇಶನ್ ಸ್ವಲ್ಪ ದಿನ ಇತ್ತು. ಅವ್ರದ್ದೇನು ಅಪಾರ್ಟ್ಮೆಂಟ್ ಇತ್ತಲ್ಲ,
ಆ ಅಪಾರ್ಟ್ಮೆಂಟ್ ಇವ್ರು ಎಷ್ಟನೇ ಮಹಡಿಯೊಳಗಿದ್ರು ಅಂದೆ? 3ನೇ ಮಹಡಿಯೊಳಗಡೆ ಇದ್ರು. ಆ ಅಪಾರ್ಟ್ಮೆಂಟಿನ 1ನೇ ಮಹಡಿಯೊಳಗಡೆ ಒಂದು ಫ್ಯಾಮಿಲಿ ಇತ್ತು. ಸ್ಟೀವನ್ ಅಲೆನ್, ಕ್ರಿಸ್ಟಿ ಗಂಡ ಹೆಂಡತಿ, ಅವ್ರಿಗೆ ಇಬ್ಬರಿಗೆ ಒಬ್ಬಕ್ಕೆ ಮಗಳು ಇದ್ದರು. 3 ಜನ ಇದ್ದರು ಮನೆಯಾಗ. ನಿಮಗೆ ಹೇಳ್ತೀನಿ, ದಿನ ಜಗಳಾಡೋರು ಇವ್ರು 3 ಮಂದಿ. ಅಲ್ಲಿ ಅಮೇರಿಕಾದಾಗ ಯಾರು ಜಗಳಾಡಿದ್ರೆ ಯಾರು ತಲೆ ಕೆಡ್ಸ್ಕೊಳಂಗಿಲ್ಲ. ನಮ್ಮಲ್ಲಿ ಯಾರು ಜಗಳಾಡೋದಕ್ಕೆ ಆಗ್ತಿರ್ತಾರೆ ಅಲ್ಲ. ಹೋಗಿ ನಿಂತ್ರಂದ್ರೆ ಅದು ಜಗಳ ಮುಗಿಯಾಕೆ ಬಂದರೂ ಮುಗಿಯಾಕೆ ಬಿಡೋಲ್ಲ. ಮತ್ತೆ ನೀ ಹಂಗೆ ಅನಿಸ್ಕೋತೀನಿ. ದಿಸ್ ಈಸ್ ಕಾಲ್ಡ್ ಟಿಪಿಕಲ್ ಇಂಡಿಯನ್ ಮೆಂಟಾಲಿಟಿ. ನಮಗೆ ಉರೇ ಬೆಕ್ಕ್ಯಾಗ ತುಪ್ಪ ಹಾಕೋದಂದ್ರೆ ಭಾರಿ ಹೌಸ್ ರೀ. ಬಡ್ದಾಡಬೇಕು, ನಮ್ಮೂರಿಗೆ ಪೊಲೀಸರು ಬರಬೇಕು ಅಂತ ಭಾಳ ಆಸೆ. ವಿದೇಶದಾಗ ಹಿಂಗೆ ಸ್ವಭಾವ ಇರೋದಿಲ್ಲ. ಯಾವರ ಬಡ್ದಾಡಿದ್ವು ಅಂದ್ರೆ ತಂಪಾಡಿತಾವು ಹೋಗ್ತಿರ್ತಾರೆ. ಯಾಕೆ ಬಡ್ದಾಡ್ತಾವು ತಣ್ಣಗಾಗ್ತಾವೆ. ನಮ್ಮಲ್ಲಿ ತಣ್ಣಗಾಗಬಾರ್ದು. ನಿಮಗೆಲ್ಲ ಗೊತ್ತಿದೆ. ಏನಾಗಿತ್ತು, ಈ ಅಲೆನ್ ಮತ್ತು ಕ್ರಿಸ್ಟಿ ಗಂಡ ಹೆಂಡತಿ ದಿನ ಜಗಳಾಡೋ. ಪಾಪ ಇವ ಇಂಡಿಯಾದಿಂದ ಹೋದಾವಲ್ಲ ಮನೋಜ್ ರಾಣಾ, ಇವ ಒಂದು ಸ್ವಲ್ಪ ಅನ್ನಿಸ್ತಿತ್ತು ಹೋಗಿ ಜಗಳ ಬಿಡಿಸ್ಬೇಕು ಅಂತ. ಆದ್ರೆ ಅಮೇರಿಕಲ್ಲ ಬಿಡಿಸಂಗಿಲ್ಲಲ್ಲ. ಒಂದಿನ ಏನಾಯಿತು, ಒಂದು ವಾರಕ್ಕೆ ಇವ್ರದ್ದು ಕಾನ್ವೊಕೇಶನ್ ಪ್ರೋಗ್ರಾಮ್ ಇತ್ತು. ಈ ಮನೋಜ್ ಮತ್ತು ಪ್ರಭಾತ್ ಇಬ್ಬರು ಮಾತಾಡಿಕೊಂಡ್ರು, ನಾವಿಬ್ಬರು ಹೊರಗೆ ಹೋಗೋಣ ಬಾ ಅಂಥೇಳಿ ಸಾಯಂಕಾಲ ತಿರುಗಾಡಕ್ಕೆ ಹೋದ್ರು. ವಾಪಸ್ ಬರೋದಕ್ಕೆ ಭಾರಿ ತಡ ಆಯಿತು. ರಾತ್ರಿ 2 ಗಂಟೆ ಆಯಿತು. ಲಕ್ಷಕ್ಕೆ ಕೊಟ್ಟು ಕೇಳಿಸ್ಕೊಡ್ರಿ, ರಾತ್ರಿ 2 ಗಂಟೆ ಆಗಿದೆ. 3rd ಫ್ಲೋರಿಗೆ ಬಂದಿದ್ದಾರೆ. ಮನೋಜ್ ಮತ್ತು ಪ್ರಭಾಸ್ ಇಬ್ಬರು ಅಂಗಳದೊಳಗೆ ಮಲ್ಕೊಂಡಿದ್ದಾರೆ. ಆಕಾಶ ನೋಡ್ತಾ ಇದ್ದಾರೆ. ಆಕಾಶದಲ್ಲಿರೋ ತಾರೆಗಳನ್ನು ನೋಡ್ತಾ ನೋಡ್ತಾ ತಮ್ಮ ಭವಿಷ್ಯವನ್ನು ಯೋಚನೆ ಮಾಡ್ತಾ ಇದ್ದಾರೆ. ಆಯಿತು, ಎಂಜಿನಿಯರಿಂಗ್ ಮುಗೀತು, ಇನ್ನೇನು ಊರಿಗೆ ಹೋಗೋಣ, ನಾವು ತುಂಬ ಚೆನ್ನಾಗಿ ಸಂಪಾದನೆ ಮಾಡಿ ನಮ್ಮ ಅಪ್ಪ ಅಮ್ಮ ಊರಲ್ಲಿ ತಲೆ ಎತ್ತಿ ಮೆರೆಯೋ ಹಾಗೆ ಮಾಡೋಣ ಅಂತ ಮಾತಾಡ್ತಿದ್ದಾರೆ. ಮಧ್ಯರಾತ್ರಿ 2 ಗಂಟೆ ಆಗಿದೆ. ಸಾವಕಾಶ ಇಬ್ಬರಿಗೂ ನಿದ್ದೆ ಹತ್ತಿದೆ. ಇವನು ಮನೋಜ್ ರಾಣಾಗೆ ಜೋರಾಗಿ ನಿದ್ದೆ ಹತ್ತಿದೆ. 1 ತಾಸು, 1.5 ತಾಸು, 2 ತಾಸು ಆಗಿದೆ. ಪ್ರಭಾತ್ ಸಿಂಗಲ್ ಜೋರಾಗಿ ಕೂಗ್ತಿದ್ದಾನೆ, ಹೇಳೋ ಪ್ಲೀಸ್, ಹೇಳೋ, ಹೆಲ್ಪ್ ಮೀ, ಕಾಲ್ ದ ಪೊಲೀಸ್, ಕಾಲ್ ದ ಫೈರ್ ಸ್ಟೇಷನ್ ಅಂತಿದ್ದಾನೆ. 2 ಗಂಟೆ ಮಲ್ಕೊಂಡಿದ್ರಂತ ಜೋರು ನಿದ್ದೆ ಹತ್ತಿತ್ತಲ್ಲ, ಅವನಿಗೆ ಬೇಗ ಎಚ್ಚರ ಆಗಲಿಲ್ಲ. ಇನ್ನೇನು ನಾವು ಜೋರಾಗಿ ಕೂಗಿದ್ದಕ್ಕೆ ಎದ್ದು ಹಿಂಗೆ ಕಣ್ಣು ಉಜ್ಕೊಂಡು ಕಣ್ಣು ಬಿಟ್ಟು ನೋಡ್ಬೇಕು ಅಂದ್ಕೊಳ್ಳೋಷ್ಟು ಹೊತ್ತಿಗೆ ಇಡೀ ಅಪಾರ್ಟ್ಮೆಂಟ್ ಒಳಗಡೆ ದಟ್ಟವಾದ ಹೊಗೆ ಕವಿದಿದೆ, ಬೆಂಕಿ ಹತ್ತಿಬಿಟ್ಟಿದೆ. ಪ್ರಭಾತ್ ಸಿಂಗಲ್ ಒಳಗಡೆ ಹೋಗಿದ್ದಾನೆ, ಒಳಗಡೆಯಿಂದ ಕೂಗ್ತಿದ್ದಾನೆ. ಫ್ರೆಂಡ್ ಪ್ರಭಾತ್ ಎಲ್ಲಿದ್ದಾನೆ ಅಂತಲೂ ಮನೋಜಿಗೆ ಗೊತ್ತಾಗ್ತಿಲ್ಲ, ಅಷ್ಟು ಹೊಗೆ ಆಗಿದೆ. ಏನಾಗಿತ್ತಂದರೆ ಇವೆರಡೂ ಇದ್ವಲ್ಲ, ರಾತ್ರಿ ಹೊಡೆದಾಡಿ ಜೋರಾಗಿ ಇವ ದುಷ್ಟ ಅಲ್ಲೆಲ್ಲ ಹೆಂಡತಿ ಹೊಡೆಯೋ ಗಂಡಸೇನ್ರು. ಹೆಂಡತಿ ತಪ್ಪು ಮಾಡಿ ತಿಳಿಸಿ ಹೇಳಬೇಕು, ಪಾಪ ಮನೆ ಚಂದಾಗಿ ನಡ್ಸ್ಕೊಂಡು ಹೋಗ್ಬೇಕು. ಕೆಲವು ಮಂದಿ ಪೌರುಷತ್ವನ ಅಲ್ಲೇ ತೋರಿಸ್ತಿರ್ತಾರೆ ಹೊಡೆಯೋದ್ರಾಗ. ನಿನ್ನ ಹೊಟ್ಟ ಬಿಡು, ಅದೇನು ದುಷ್ಟ ಸ್ವಭಾವನೂ ಗೊತ್ತಿಲ್ಲ. ನಾನು ನನ್ನ ಹೆಂಡತಿನ ಭಾಳ ಹದ್ಬಸ್ನ ಇಟ್ಕೊಂಡೆ, ಓದ್ಸ ಹೆಂಡತಿ ನೋಡ್ದವ ಸೂರಲ್ಲಿ. ಇದು ಅಲ್ಲೇನು ಹಂಗಿತ್ತಿದು, ಜರ ತಗೋತಿತ್ತೆ ಅಂಬಲ್ಲೋ. ಭಾಳ ಮಂದಿ ಅವಾಗ ಸೂರು ಹಾಕಿರ್ತಾರೆ. ದಿನ ಮಾಡಿ ಹಾಕಿ ಅರ್ವಿ ತೊಳೆದು ಕೊಡೋಕಿ ಮನೆ ನಡ್ಸೋಕೆ ಹಾಕಿರ್ತಾರೆ. ಖರೆ ಇವ್ ಹೊರಗಿಂದ ಬಂದಂದ್ರೆ ಆಗೈತಿಲ್ಲ ಅಡಿಗೆ ಅಂತಿರ್ತಾನೆ. ಅಕ್ಕಿ ಜ್ವರ ಸ್ಟ್ರಾಂಗ್ ಇದ್ದಿದ್ರೆ ಮಾಡಿ ತಿನ್ನುವ ನೀನು ಅನ್ಬೇಕಿತ್ತು. ಖರೆ ಪಾಪ ಅವರು ಹೆಣ್ಮಕ್ಳರ ಇವು ಎರಡೂ ಬಡ್ದಾಡಿ ಅವ ಅಲ್ಲೇನು ತುಂಬ ಕೋಪ ಬಂದಿದ್ದರಿಂದ ಪೆಟ್ರೋಲ್ ಸುರಿದು ಇವರಿಬ್ಬರಿಗೆ ಬೆಂಕಿ ಹೆಚ್ಚಾಗಿ, ಇವರಿಬ್ಬರಿಗೆ ಏನು ಬೆಂಕಿ ಹಚ್ಚಿದ್ನಲ್ಲ ಅದೆಲ್ಲ ಅಪಾರ್ಟ್ಮೆಂಟಿಗೆ ಸುತ್ಕೊಂಡ್ಬಿಟ್ಟಿದೆ. ಬೆಳಿಗ್ಗೆ 4 ಗಂಟೆ ಆಗಿದೆ. ಮನೋಜ್ ರಾಣಾ ಹಾಸಿಗೆ ಒಳಗಡೆ ಇದ್ದಾನೆ. ವಾರ ಬಿಟ್ಟರೆ ಕಾನ್ವೊಕೇಶನ್ ತೊಗೊಂಡು ಇಂಡಿಯಾಕ್ಕೆ ಹಾರಬೇಕು ಅಂತ ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ. ಏನು ಮಾಡಿದರೂ ಏನೂ ಕಾಣ್ತಿಲ್ಲ. ಫೈರ್ ಸ್ಟೇಷನಿಗೆ ಫೋನ್ ಮಾಡೋಕ್ಕಾಗ್ತಿಲ್ಲ, ಹೆಲ್ಪ್ ಮಾಡೋದಕ್ಕೆ ಯಾರನ್ನೂ ಕರಿಬೇಕು ಅಂತ ಆಗ್ತಿಲ್ಲ. ಇಡೀ ಅಪಾರ್ಟ್ಮೆಂಟ್ ಧಗ 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 ಉರಿತಾ ಇದೆ. ಇಟ್ ವಾಸ್ 2005 ಜುಲೈ 2, ಜುಲೈ 2ನೇ ತಾರೀಕು 2005ನೇ ಇಸ್ವಿ. ಆಮೇಲೆ ಇವನಿಗೂ ಪ್ರಜ್ಞೆ ಹೋಯಿತು, ಅವನಿಗೂ ಪ್ರಜ್ಞೆ ಹೋಯಿತು. ಮುಂದೆ ಏನಾಯಿತು ಅಂತ ಗೊತ್ತಿಲ್ಲ. ಒಂದಿನ ಮನೋಜ್ ರಾಣಾಗೆ ಎಚ್ಚರಾಗಿದೆ, ಕಂಡುಬಿಡ್ತಾನೆ ಇಡೀ ಶರೀರ ನಿಸ್ತೇಜ ಆಗಿದೆ. ಮೈ ಅಲಗಾಡ್ಸಕ್ಕೆ ಬರ್ತಿಲ್ಲ, ಹಾಗೆ ಬಡದು ಎಸದಂಗೆ ಆಗಿದೆ. ಇಟ್ ವಾಸ್ 18 ನವೆಂಬರ್ 2005. ಜುಲೈ 2ಕ್ಕೆ ಪ್ರಜ್ಞೆ ಹೋಗ್ಯದವನಿಗೆ, ನವೆಂಬರ್ 18ಕ್ಕೆ ಎಚ್ಚರಾಗ್ಯದ. ಅವ ಹಾಸ್ಪಿಟ್ಲ್ ಒಳಗದಾನೆ.
ಕಣ್ಣು ಬಿಟ್ಟಾಗ ಸುದೈವಕ್ಕೆ ಅವನ ಮುಂದೆ ಅವ್ರ ಅವ್ವ ನಿಂತಿದ್ದಾರೆ. ಅವ್ನ ಕೈ ಎತ್ತಾಕ್ ಬರ್ತಿಲ್ಲ, ಬಾಯಿ ತೆಗಿಯಕ್ಕೆ ಬರ್ತಿಲ್ಲ, ಏನೂ ಗೊತ್ತಿಲ್ಲ. ಅವ್ರವ್ವ ಹೇಳ್ತಾಳೆ, ಮಗು, ವಿ ಆರ್ ಇನ್ ಚಿಕಾಗೋ ಹಾಸ್ಪಿಟಲ್, ಯು ಡೋಂಟ್ ನೋ, 4 ತಿಂಗಳಿಗಿಂತ ಮೇಲೆ ನೀನು ಕೋಮಾದಲ್ಲಿ ಇದ್ದೆ, ಯಾರ್ಯಾರೋ ಡಾಕ್ಟ್ರು ಬಂದು ನಿಮಗೆ ಟ್ರೀಟ್ಮೆಂಟ್ ಮಾಡಿದರು, ಅಪ್ಪು ನಿನಗೆ ತುಂಬ ಆಪ್ರೇಷನ್ಸ್ ಮಾಡಿದ್ದಾರೆ ಕಣೋ ಅಂತ. ಒಳಗಡೆ ಅವನಿಗೆ ಎಲ್ಲ ಗೊತ್ತಿದೆ, ಬಟ್ ಹಿ ಕಾಂಟ್ ರೆಸ್ಪಾಂಡ್ ಎನಿಥಿಂಗ್ ಎಲ್ಸ್. ಏನು ಹೇಳಕ್ಕೆ ಬರ್ತಿಲ್ಲ ಅವನಿಗೆ. ಸಾವಕಾಶ ಏನಾದರೂ ಹೇಳಬೇಕು ಅಂತಿದ್ದಾನೆ, ಅವ್ನಿಗೆ ಆಗ್ತಾ ಇಲ್ಲ. ಅವನಿಗೆ ಎಚ್ಚರಿಕೆ ಬಂದಿದ್ದು ಗೊತ್ತಾಗಿ ಇಬ್ಬರು ಡಾಕ್ಟರ್ಸ್ ಬಂದು ಅವನ ಮುಂದೆ ನಿಂತು ಮಾತಾಡ್ತಿದ್ದಾರೆ. ಡಾಕ್ಟರ್ಸ್ ಏನು ಮಾತಾಡ್ತಿದ್ದಾರೆ ಅಂದರೆ, ಈ ಹುಡುಗನ ಶರೀರ 95% ಸುಟ್ಟು ಹೋಗಿದೆ. ಜಸ್ಟ್ ಇಮೇಜಿನ್ ದಿಸ್. 95% ಈತನ ಶರೀರ ಸುಟ್ಟು ಹೋಗಿದೆ. ಈ ಹುಡುಗ ಬದುಕೋ ಸಾಧ್ಯತೆ ಎಳ್ಳಷ್ಟು ಇಲ್ಲ. ಟುಡೇ ಆರ್ ಟುಮಾರೋ ಹಿ ವಿಲ್ ಬಿ ಡೈ. ಇವತ್ತು ಅಥವಾ ನಾಳೆ ಅವನು ಸತ್ತು ಹೋಗ್ತಾನೆ. ಸತ್ತು ಹೋದ್ಮೇಲೆ ಅವ್ರ ಅಮ್ಮಂಗೆ ಹೆಲ್ಪ್ ಮಾಡಿ ಬಾಡಿನ ಕೊಟ್ಟು ಕಳಿಸ್ಬಿಡಿ ಇಂಡಿಯಾಕ್ಕೆ ಅಂತ ಹೇಳ್ತಿದ್ದಾರೆ. ಹುಡುಗ ಹೆಂಗೆ ಅನಿಸ್ಬೇಕು ಹೇಳಿ? ಸಣ್ಣವಿದ್ದಾಗಿಂದ ದೊಡ್ಡ ದೊಡ್ಡ ಕನಸು ಇಟ್ಕೊಂಡು ಚೆನ್ನಾಗಿ ಓದಿ ರ್ಯಾಂಕ್ ಬಂದು ಟಾಪರ್ ಬಂದು ಈಗ ಅಮೇರಿಕಕ್ಕೆ ಹೋಗಿ ಚೆನ್ನಾಗಿ ಓದಿ ಅವನು ಗೋಲ್ಡ್ ಮೆಡಲ್ ತಂದು ಅಮ್ಮನ ಕೊರಳಿಗೆ ಹಾಕಬೇಕು ಅಂತ ಆಸೆ ಪಟ್ಕೊಂಡ್ರೆ ಎದುರುಗಡೆ ನಿಂತಿರೋ ಅಮ್ಮ ಅವನ ಹೆಣ ತೊಗೊಂಡು ಬರಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ಡಾಕ್ಟ್ರು ಹೊರಗೆ ಹೋದರು. ಅವರು ಒಂದು ಸ್ಟೂಲ್ ಎಳ್ಕೊಂಡು ಅವ್ನು ಬೆಡ್ ಬಾಜು ಕೂತ್ಕೊಂಡು ಅವ್ನ ಸಾವಕಾಶ ಕೆಳಗಡೆ ಕಣ್ಣೀರು ಬರೋದು ಈಕೆ ಗೊತ್ತಾಗ್ತಿತ್ತು. ಶರೀರ 90% ಸುಟ್ಟು ಹೋಗಿದೆ. ಸುಟ್ಟಿರೋ ಶರೀರ ನೋಡಿದರೆ ಅಸಹ್ಯ ಹುಟ್ಟಬೇಕು. ಆದರೆ ಅವ್ವ ಮಾತ್ರ ಜಗತ್ತಿನಲ್ಲಿ ಯಾವತ್ತೂ ಅಸಹ್ಯ ಪಟ್ಕೊಳ್ಳೋದಿಲ್ಲ. ಬ್ಲೂ ಶರ್ಟ್ ಈ ಕಡೆ ತಿರ್ಕೊಂಡ್ರ 1 ತಿಂಗಳು ಸಿಗಬೇಕಲೇ ನೀನು ನಮ್ಮ ಕೈಯಾಗ. ಸುಟ್ಟಿರೋ ಶರೀರ ಕರಕಲಾಗಿಬಿಟ್ಟಿದೆ. ಅವ್ನ ಕಣ್ಣಲ್ಲಿ ಸ್ವಲ್ಪ ನೀರು ಬರ್ತಾಯಿದೆ. ಅಮ್ಮಂಗೆ ಗೊತ್ತಾಗ್ತಾ ಇದೆ. ಅಮ್ಮ ತನ್ನ ಸೆರಗು ತೊಗೊಂಡು ಆ ಮಗನ ಕಣ್ಣೀರು ಒರೆಸಿ ಹೇಳ್ತಾಳೆ, ಮನೋಜ್, 1-2-3 ವಿಷಯ ಹೇಳ್ತೀನಿ ಕೇಳಿಸ್ಕೊಳ್ಳೋ. ನಮ್ಮ ಒಳಗಡೆ, ನಮ್ಮ ಎದೆ ಒಳಗಡೆ ಗೆದ್ದೆ ಗೆಲ್ತೀನಿ ಅನ್ನೋ ಛಲ ಇದ್ದರೆ ದೇವ್ರು ಬಂದರೂ ನಮ್ಮನ್ನು ಸೋಲ್ಸೋಕ್ಕಾಗಲ್ಲ. ಮನೋಜ್, 95% ಅಲ್ಲ ಕಣೋ, 100% ನಮ್ಮ ಶರೀರ ಸುಟ್ಟಿದ್ರೂ ಬದುಕ್ತೀನಿ ಅನ್ನೋ ಭರವಸೆ ಇದ್ದರೆ, ಗೆದ್ದೇ ಗೆಲ್ತೀನಿ ಅನ್ನೋ ಛಲ ಇದ್ದರೆ, ಸಾಧಿಸ್ತೀನಿ ಅನ್ನೋ ಆಕಾಂಕ್ಷೆ ಇದ್ದರೆ ಏನು ಬೇಕಾದ್ ಮಾಡ್ಬೋದು ಕಣೋ ಮನೋಜ್. ಐ ಆಮ್ ವಿತ್ ಯು, ಡೋಂಟ್ ವರಿ. ಅಮ್ಮ ರೀ, ಅವ್ವ, ಹೆತ್ತ ತಾಯಿ. ಅಮ್ಮ ಹೇಳಿದ ಮಾತು ಕೇಳಿ ಆನಂದದಿಂದ ಕಣ್ಣೀರು ಹಾಕ್ತಾನೆ. ಅವ್ನು ಹಾಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. 6 ತಿಂಗಳಾಗುತ್ತೆ. 6 ತಿಂಗಳಾದಮೇಲೆ ನ್ಯೂಯಾರ್ಕ್ ಹಾಸ್ಪಿಟಲ್ದವ್ರು ಬಂದು ಹೇಳ್ತಾರೆ, ಮನೋಜ್, ಅಷ್ಟೊತ್ತಿಗೆ ಅವ್ರ ಅವ್ವಂದು ವೀಸಾ ಮುಗಿದು ಬಿಟ್ಟಿರ್ತದೆ. ಅವ್ರ ಅವ್ವನು ವಾಪಸ್ ಕಳಿಸ್ಬಿಡ್ತಾರೆ ಇಂಡಿಯಾಕ್ಕೆ. ಸುಮ್ಮನೆ ವಿಚಾರ ಮಾಡೋ, ನನ್ನೋರು ತನ್ನೋರು ಅನ್ನೋರು ಯಾರೂ ಇಲ್ಲ. ಮನೋಜ ಶರೀರನ ಸುಟ್ಕೊಂಡು ಹಾಸ್ಪಿಟಲ್ ಬೆಡ್ಡಲ್ಲಿ ಬಿದ್ದಿದ್ದಾನೆ. ಕನಸುಗಳೆಲ್ಲ ಆಕಾಶದಲ್ಲಿ ಹಾರ್ತಾ ಇದೆ. ಹಾಸ್ಪಿಟಲ್ದವ್ರು ಬಂದು ಹೇಳಿದ್ರು, ಮನೋಜ್, ನಿಂದು ನಮ್ಮ ಹಾಸ್ಪಿಟ್ಲಲ್ಲಿ ಕೊಡೋ ಟ್ರೀಟ್ಮೆಂಟ್ ಎಲ್ಲ ಮುಗಿದಿದೆ, ನೀನು ಬೇರೆ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಬೇಕು ಅಂತ. ಫಾರ್ಚುನೇಟ್ಲಿ ಅವನದು ಟ್ರೀಟ್ಮೆಂಟ್ ಖರ್ಚೆಲ್ಲ ಅಮೇರಿಕಾ ಸರ್ಕಾರ ಭರಿಸಿತ್ತು. ಅವನು ಬೇರೆ ಹಾಸ್ಪಿಟ್ಲಿಗೆ ಹೋಗ್ತಾನೆ, ಇಂಡಿಯಾನಾ ಹಾಸ್ಪಿಟ್ಲಿಗೆ. 2.5 ವರ್ಷ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹಾಸ್ಪಿಟ್ಲಲ್ಲಿ ಇರ್ತಾನೆ. ಇಲ್ಲಿ 6 ತಿಂಗಳು, ಅಲ್ಲಿ 2.5 ವರ್ಷ, 3 ವರ್ಷ ಹುಡುಗ ಬೆಡ್ ಮೇಲೆ ಅದಾನ. ಕರೆ ಹುಡುಗನ ಎದೆಯೊಳಗಡೆ ಇರುವಂಥ ಕಿಚ್ಚು ಮಾತ್ರ ಆರಿಲ್ಲ. ಸೋಲೋದು ಮುಖ್ಯ ಅಲ್ಲ, ಪ್ರತಿ ಕ್ಷಣ ಸೋತಾಗಲೂ ಇಂಥದ್ದೊಂದು ಭರವಸೆ ಇರೋದು ಮುಖ್ಯ. ಅವನಿಗೆ ಆಮೇಲೆ ಇಂಜಿನಿಯರಿಂಗ್ ಎಲ್ಲ ಪದವಿ ಬಂದಿತ್ತು, ಎಲ್ಲ ಆಯಿತು, ಏನೇನೋ ಆಯಿತು. ಹೊಸ ಹಾಸ್ಪಿಟ್ಲ್ಗೆ ಹೋದ್ಮೇಲೆ ಒಂದಿನ ಹುಡುಗ ಸ್ವಲ್ಪ ಕೈ ಹೀಗೆ ಬಿಚ್ಚಬೇಕು ಅಂತ ನೋಡ್ತಾನೆ. 2 ಕೈಯಲ್ಲಿರೋ 10 ಬೆರಳು ಅಲಗಾಡ್ತಾ ಇಲ್ಲ. ಡಾಕ್ಟರ್ಸು ಅವನೆಲ್ಲಾದರೂ ಕೈ ಬಿಚ್ಚಿ ಏನಾದರೂ ಮಾಡಿಕೊಂಡ್ರೆ ಜಾಸ್ತಿ ಕೀವು ರಕ್ತ ಆಗಿ ಹೊಲಸು ಆಗಬಾರ್ದು ಅಂತ ಬೆರಳಿನ ನಡುವೆ ಈ ಕಾಟನ್ ಇಟ್ಟು ಬ್ಯಾಂಡೇಜ್ ಸುತ್ತಿರ್ತಾರೆ. ಒಂದಿನ ಅವನಿಗೆ ಗೊತ್ತಾಗುತ್ತೆ, ಬಲಗೈಯ ಹೆಬ್ಬೆರಳು ಮಾತ್ರ ಸ್ವಾಧೀನದಲ್ಲಿದೆ. ಓನ್ಲಿ ಥಂಬ್ ಆಫ್ ರೈಟ್ ಹ್ಯಾಂಡ್. ಓ ಮೈ ಗುಡ್ನೆಸ್ ಅಂದ. ಒಬ್ಬ ಡಾಕ್ಟರ್ ಬಂದು ಬಾಜು ನಿಂತಿದ್ದಾರೆ. ಅವ್ರು ಮಾತಾಡ್ತಾ ಇದ್ರು, ದಿಸ್ ವಿಲ್ ಬಿ ಲಾಸ್ಟ್ ಆಪ್ರೇಷನ್, ದಿಸ್ ವಿಲ್ ಬಿ ಲಾಸ್ಟ್ ಆಪ್ರೇಷನ್ ಡಾಕ್ಟರ್ ಹೇಳ್ತಾ ಇದ್ದಾರೆ. ಆ ಹುಡುಗ ಕೇಳಿದ, ಡಾಕ್ಟ್ರು ಇದು ಎಷ್ಟನೇ ಆಪ್ರೇಷನು? ಡಾಕ್ಟ್ರ್ ಹೇಳ್ತಾರೆ, ಇದು 54ನೇ ಆಪ್ರೇಷನ್. 54 ಆಪರೇಷನ್ಗಳನ್ನು ಮಾಡಿದ್ದಾರೆ ಮನೋಜ್ ರಾಣಾಗೆ. ಅವನು ಹಾಸ್ಪಿಟ್ಲಲ್ಲೇ ಇದ್ದಾನೆ. ಈಗ ಅವನಿಗೆ ನಾನು ಹುಷಾರಿ ಆದೆ ಅಂತ ಅನ್ನಿಸ್ತಾ ಇದೆ. ಸಾವಕಾಶ ನಡೀತಾ ಇದ್ದಾನೆ, ಊಟ ಮಾಡ್ತಾ ಇದ್ದಾನೆ, ಸಣ್ಣ ಕೆಲಸ ಮಾಡ್ತಾ ಇದ್ದಾನೆ. ಆದರೆ ಎಲ್ಲಿ ಹೋಗಬೇಕು? ಒಂದಿನ ಹಾಸ್ಪಿಟ್ಲ್ ವರಾಂಡದ ಒಳಗಡೆ ಕೂತ್ಕೊಂಡು ಪೇಪರ್ ಓದ್ತಾ ಇದ್ದ. ಪೇಪರಲ್ಲಿ ನ್ಯೂಸ್ ಬಂದಿತ್ತು. ಏನು ನ್ಯೂಸ್ ಅಂದರೆ, MBA ಕೋರ್ಸ್ಗೆ ಅಪ್ಲಿಕೇಶನ್ ಕಾಲ್ಫರ್ ಮಾಡಿದ್ದೀವಿ, ಯಾರಾದರೂ ಹಾಕ್ಬೋದು. ಇಮ್ಮಿಡಿಯೇಟ್ ಅವನದು ತಲೆ
ಹಳೆ ಕನಸುಗಳ ಕಡೆ ಓಡ್ತು. ಅವ್ನು ಕಂಪ್ಯೂಟರ್ ಸೈನ್ಸ್, ಆದರೆ ಈಗ ಅವ್ನು ಕಂಪ್ಯೂಟರ್ ಮುಂದೆ ಕೂತಿ ಅದು ಏನು ಮಾಡೋಕ್ಕಾಗಲ್ಲ, ಯಾಕೆಂದರೆ ಅವ್ನ ಕೈ ಬೆರಳುಗಳ ಸ್ವಾಧೀನದಲ್ಲಿಲ್ಲ. ಆ ಅಪ್ಲಿಕೇಶನ್ಗೆ, ಆ್ಯಡ್ಗೆ ಯಾರ್ದೋ ಹೆಲ್ಪ್ ತೊಗೊಂಡೊಂದು ಅಪ್ಲಿಕೇಶನ್ ಹಾಕ್ತಾನೆ. ಅಡ್ರೆಸ್ ಕೊಡಬೇಕಲ್ಲ. ಅಮೇರಿಕಾದಲ್ಲಿ ಅವ್ನ ರೂಮ್ ಇಲ್ಲ, ಈಗ ಮನೆ ಇಲ್ಲ, ಅಪಾರ್ಟ್ಮೆಂಟ್ ಇಲ್ಲ, ಅಪ್ಪ ಅಮ್ಮ ಅಂತೂ ಊರಲ್ಲಿಲ್ಲ, ಅವ್ರು ಭಾರತದಲ್ಲಿದ್ದಾರೆ. ಅವನು ಅದರೊಳಗೆ ಬರೆದಿದ್ದಾನೆ, ಮನೋಜ್ ರಾಣಾ, ಕೇರ್ ಆಫ್ ಇಂಡಿಯಾನಾ ಹಾಸ್ಪಿಟಲ್. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಎಂಟ್ರೆನ್ಸ್ ಎಕ್ಸಾಮ್ಗೆ ಹುಡುಗ ಹೋಗಿದ್ದಾನೆ. ಹಿ ವಾಸ್ ರೈಟಿಂಗ್ ಎಕ್ಸಾಮ್ ವಿತ್ ದ ಓನ್ಲಿ ಹೆಲ್ಪ್ ವಿತ್ ಹಿಸ್ ರೈಟ್ ಹ್ಯಾಂಡ್ ಥಮ್. ಒಂದೇ ಬಲಗೈನ ಹೆಬ್ಬೆರಳಿನ ಸಹಾಯದಿಂದ ಮಾತ್ರ ಪರೀಕ್ಷೆ ಬರೀಬೇಕು, ಕಂಪ್ಯೂಟ್ರಲ್ಲಿ ಟೈಪ್ ಮಾಡಬೇಕು. ಯೂನಿವರ್ಸಿಟಿ ರಿಸಲ್ಟ್ ಅನೌನ್ಸ್ ಮಾಡಿದೆ, MBA ಸೆಲೆಕ್ಷನ್ ಆಗೋದು. ಇಡೀ ಯೂನಿವರ್ಸಿಟಿಗೆ ಮನೋಜ್ ರಾಣಾ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಟಾಪರ್. ಹಾಸ್ಪಿಟ್ಲಲ್ಲಿರೋ ಎಲ್ಲರೂ ಸೇರಿ ಆ ಹುಡುಗನಿಗೆ ಹಾಸ್ಪಿಟಾಲಿಟಿ ಮಾಡ್ತಾರೆ, ಅವನಿಗೆ ಫೆಲಿಸಿಟೇಟ್ ಮಾಡ್ತಾರೆ, ಸತ್ಕಾರ ಮಾಡ್ತಾರೆ, ಹೋಗು ಕಲಿಯೋಕೆ ಅಂತ ಕಳಿಸ್ತಾರೆ. ಆ ಹುಡುಗ MBA ಮುಗಿಸ್ತಾನೆ. 2 ವರ್ಷದ ಅಧ್ಯಯನ, ಯೂನಿವರ್ಸಿಟಿ ಪ್ರೊಫೆಸರ್ಸ್ ಗೈಡ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. 2 ವರ್ಷ ಇಡೀ ಪ್ರೋಗ್ರಾಮ್, ಇಡೀ ಸ್ಟಡಿ ಮಟೀರಿಯಲ್ಸ್ನೆಲ್ಲ ಓನ್ಲಿ ವಿತ್ ದ ಹೆಲ್ಪ್ ಆಫ್ ಹಿಸ್ ರೈಟ್ ಹ್ಯಾಂಡ್ ಥಮ್ ಅವನು ಅಭ್ಯಾಸ ಮಾಡಿ ಇಡೀ ಯೂನಿವರ್ಸಿಟಿಗೆ ಟಾಪರ್ ಆಗಿ ಪಾಸ್ ಆಗ್ತಾನೆ. ಯು ಜಸ್ಟ್ ಗೋ ಟು ಗೂಗಲ್, ಟೈಪ್ ದೇರ್ ಮನೋಜ್ ರಾಣಾ. ಆ ಮನೋಜ್ ರಾಣಾ ಅಂತ ಟೈಪ್ ಮಾಡಿದ ತಕ್ಷಣ ಕಾನ್ವೊಕೇಶನ್ ಡ್ರೆಸ್ ಹಾಕ್ಕೊಂಡು, ಕೈಯಲ್ಲಿ ಸರ್ಟಿಫಿಕೇಟ್ ಹಿಡ್ಕೊಂಡು, 95% ಸುಟ್ಟ ದೇಹವನ್ನು ಹೊತ್ತುಕೊಂಡ, ಜೀವಂತ ಜ್ವಲಂತ ಸಾಧಿಸಬಹುದಾದ ಕಿಡಿಯನ್ನು ಎದೆಯೊಳಗಡೆ ಇಟ್ಟುಕೊಂಡ, ನೋಡೋದಕ್ಕೆ ಆನಂದದಿಂದ ಕಾಣದಂತಹ ಶರೀರವನ್ನು ಹೊತ್ತುಕೊಂಡ ಮನೋಜ್ ರಾಣನ ಫೋಟೋ ಇದೆ. ಅವ ಹೇಳ್ತಾನೆ, ಸರ್, ನಥಿಂಗ್ ಈಸ್ ಇಂಪಾಸಿಬಲ್ ಇನ್ ದಿಸ್ ವರ್ಲ್ಡ್ ಟು ಹ್ಯೂಮನ್ ಬೀಯಿಂಗ್. ಅಸಾಧ್ಯ ಅನ್ನೋದು ಈ ಜಗತ್ತಿನಲ್ಲಿ ಮನುಷ್ಯನಾದವನಿಗೆ ಯಾವುದೂ ಇಲ್ಲ. ಆ ಹುಡುಗ ಈಗಲೂ ಅಮೇರಿಕಾದಲ್ಲೇ ಇದ್ದಾನೆ, ಅಲ್ಲೇ ಜಾಬ್ ಮಾಡ್ತಾ ಇದ್ದಾನೆ, ದೊಡ್ಡ ಪೇಮೆಂಟ್ ತೊಗೋತಾ ಇದ್ದಾನೆ. ಅಪ್ಪ ಅಮ್ಮನ ಇನ್ನೂ ಒಂದು ಭಾಳ ಖುಷಿ ಹೇಳಬೇಕು ಅಂದರೆ, ಅವನಿಗೆ MBA ಸರ್ಟಿಫಿಕೇಟ್ ಕೋರ್ಸ್ ಮುಗೀತದಲ್ಲ, ಕಾನ್ವೊಕೇಶನ್ 2012 ಇಸ್ವಿ ಮೇ 13ನೇ ತಾರೀಕು ಇತ್ತಂತೆ. ಅವತ್ತು ಇಂಡಿಯಾದಿಂದ ಅವ್ರ ಅಮ್ಮ ಹೋಗಿದ್ದಾಳೆ. ಅವತ್ತು ವಿಶ್ವ ಅಮ್ಮಂದಿರ ದಿನ ಇದೆ. ಆ ಹುಡುಗ ಯೂನಿವರ್ಸಿಟಿಯವ್ರಿಗೆ ಹೇಳಿದಂತೆ, ನೀವೇನಾದರೂ ಗೋಲ್ಡ್ ಮೆಡಲ್ ಕೊಡೋದಿದ್ರೆ, ಕಾನ್ವೊಕೇಶನ್ ಕೊಡೋದಿದ್ರೆ, ಸತ್ಕಾರ ಮಾಡೋದಿದ್ರೆ ನಮ್ಮ ಅವ್ವನಿಗೆ ಮಾಡಿ. ಯಾಕೆಂದರೆ ನನ್ನ ಕೈಲಿ ಆಗೋದಿಲ್ಲ ಅನ್ನೋ ಕಾಲದಲ್ಲಿ ಆಗೇ ಆಗುತ್ತೆ ಅಂತ ಭರವಸೆ ತುಂಬಿದ ಫಸ್ಟ್ ಮೋಸ್ಟ್ ಸ್ಟ್ಯಾಂಡರ್ಡ್ ಟೀಚರ್ ಇಸ್ ಮೈ ಮದರ್. ನಮ್ಮವ್ವ, ಆಕೆಗೆ ಸತ್ಕಾರ ಮಾಡಿ ಅಂತ. ಅವನು ಯಾಕೆ ಅಲ್ಲೇ ಇದ್ದಾನೆ, ಅಮೇರಿಕಾದಲ್ಲಿ ಯಾಕೆ ದುಡಿತಾನೆ ಅಂದರೆ, ಅವನ ಶರೀರ ತುಂಬ ಸುಟ್ಟಿದೆಯಲ್ಲ, ಭಾರತ ದೇಶದ ಉಷ್ಣ ವಾತಾವರಣಕ್ಕೆ ಹೊಂದ್ಕೊಳ್ಳೋದಿಲ್ಲ. ಇಲ್ಲಿ ಬಂದರೆ ಅವನ ಶರೀರ ಕೆಟ್ಟು ಹೋಗಿಬಿಡುತ್ತೆ, ಕೀವು ಜಾಸ್ತಿ ಆಗುತ್ತೆ. ಅಮೇರಿಕದ ಹ್ಯುಮಿಡಿಟಿಗೆ ಅವನ ಶರೀರ ಹೊಂದ್ಕೊಂಡಿದೆ. ಅವನು ಅಲ್ಲೇ ದುಡಿತಾ ಇದ್ದಾನೆ ಮತ್ತು ಗೆಲ್ಲಬೇಕು ಅನ್ನೋರಿಗೆಲ್ಲ ಒಂದು ದೊಡ್ಡ ಉದಾಹರಣೆಯಾಗಿ ನಿಂತಿದ್ದಾನೆ. ಪ್ರೀತಿಯ ಮಕ್ಕಳೇ, ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ, ಬಹಳ ಜನ ವಿದ್ಯಾರ್ಥಿಗಳು PUಗೆ ಬಂದಾಗ, ಡಿಗ್ರಿ ಓದುವಾಗ ಏನೇನು ಮಾಡಬಾರ್ದು ಅದರೊಳಗಡೆ ತೊಡಗಿ, ಏನೇನು ಮಾಡಬೇಕು ಅದನ್ನೆಲ್ಲ ಉದಾಸೀನ ಮಾಡಿ ತಮ್ಮ ಭವಿಷ್ಯನ ತಾವೇ ಕೆಡಿಸ್ಕೋತಾ ಇರ್ತಾರೆ. ಯಾರಿಗೆ ಗೆಲ್ಲಬೇಕು ಅನ್ನೋ ಛಲ ಇರುತ್ತಲ್ಲ, ಅವಿಗೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ನೀವು ಎಷ್ಟು ಬಡವರದೀರಿ, ನಿಮ್ಮ ಅಪ್ಪ ಅವ ಓದಿದಾರೋ ಇಲ್ವೋ, ನೀವು ಹಳ್ಳಿಯವರು ಪಟ್ಟಣದವರೋ, ನೀವು ಹುಡುಗನೋ ಹುಡುಗಿನೋ, ನೀವು ಬುದ್ಧಿವಂತರೋ ದಡ್ಡರೋ, ಇಟ್ ನೆವರ್ ಮ್ಯಾಟರ್ಸ್. ಓನ್ಲಿ ದ ಥಿಂಗ್ ಮ್ಯಾಟರ್ಸ್ ಈಸ್ ಕಾನ್ಫಿಡೆನ್ಸ್. ವಿಶ್ವಾಸ ಇರಬೇಕು, ಎದೆಯೊಳಗಡೆ ವಿಶ್ವಾಸ ಇರಬೇಕು. ಒಂದು ಸಣ್ಣ ಘಟನೆ ಹೇಳಿ ಮಾತು ಮುಗಿಸ್ತೇನೆ. ಬಿಥೋವನ್ ಅಂತ ಒಬ್ಬ ವ್ಯಕ್ತಿ ಇದ್ದಾರೆ, ಕೇಳಿದ್ದೀರಾ? ನೋಡಿ, ಇಂಥವೆಲ್ಲ ಕೇಳಬೇಕು. ನೀವು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಒಂದು ಒಳ್ಳೆಯ ಕಾರ್ಯಕ್ರಮ, ನನಗೆ ತುಂಬ ಬೇಜಾರಾಯಿತು. ಒಬ್ಬ ಹುಡುಗ ನೋಟ್ಬುಕ್ ಪೆನ್ ತಂದಿಲ್ಲ. ಬರ್ರಿ ಅಂದರು, ಬಂದ್ರಿ, ಕುಂತ್ರಿ, ಹೋಗ್ರಿ ಅಂತಾರೆ, ಹೋಗಿಬಿಡ್ತೀರಿ. ನೆನಪಿಟ್ಕೊಳ್ರೋ, ಎಲ್ಲಿ ಆದರೂ ಒಂದು ಹೊಸ ಸಂಗತಿ ಸಿಗುತ್ತೆ ಅಂತಂದರೆ ಪಟ್ ಅಂತ ಬರ್ಕೊಳ್ಳೋದಕ್ಕೆ ರೆಡಿ ಇರಬೇಕು. ಸಿಗಲ್ಲ ಕಣೋ ಇದು, ಇದೆಲ್ಲೂ. ಈಗ ಮಾತ್ರ ಅಲ್ಲ, ಈವನ್ ನಿಮ್ಮ ಕ್ಲಾಸ್ ರೂಮಲ್ಲಿ, ಹೊರಗಡೆ ಒಳ್ಳೆ ವಿಷಯಗಳನ್ನು ಸಂಗ್ರಹ ಮಾಡಬೇಕು. ಬಿಥೋವನ್ ತಿಳ್ಕೊಳ್ಳಿ ಅವ್ರ ಬಗ್ಗೆ. ದ ಗ್ರೇಟೆಸ್ಟ್ ಮ್ಯೂಸಿಷಿಯನ್ ಆಫ್ ದ ವರ್ಲ್ಡ್, ಜಗತ್ತಿನ ಅತ್ಯಂತ ದೊಡ್ಡ ಸಂಗೀತಜ್ಞ. ಅವನ ಸಂಗೀತ ಕಚೇರಿ ಅಂದರೆ 1000 ಜನ ಮೂಕ್ ವಿಸ್ಮಿತ ಆಗಿ ಕೂತ್ಕೋತಿದ್ರು. ವಯಲಿನಿಸ್ಟ್. ಒಂದು ಸರಿ ಅವ್ರ ಕಚೇರಿ ನಡೀತಿತ್ತು. ಎಲ್ಲ ಜನ ಹೀಗೆ ಮೈಯೆಲ್ಲ ಕಿವಿಯಾಗಿ ಕೇಳಿಸ್ಕೊತಾ ಇದ್ದಾರೆ. ಆ ಸಂಗೀತ ಲೋಕದೊಳಗಡೆ ಎಲ್ಲ ಮುಳುಗಿ ಹೋಗಿದ್ದಾರೆ. 2.25 ತಾಸು ಆದಮೇಲೆ ಸಂಗೀತ ಕಚೇರಿ ಮುಗೀತದೆ.
ಬಿಥೋವನ್ ಸಾವಕಾಶವಾಗಿ ಎದ್ದಿದ್ದಾರೆ. ಇಡೀ ಸಭಾಂಗಣ ಸೂಜಿ ಬಿದ್ದರೆ ಶಬ್ದ ಕೇಳಬೇಕು, ಅಷ್ಟು ನಿಶ್ಶಬ್ದವಾಗಿ ನಿಂತಿದೆ. ಬಿಥೋವನ್ ಸಾವಕಾಶ ವೇದಿಕೆಯಿಂದ ಕೆಳಗೆ ಇಳಿತಾ ಇದ್ದಾರೆ. ಒಂದು 20-25 ಜನ ಬಂದು ಅವ್ರ ಸುತ್ತ ನಿಂತಿದ್ದಾರೆ. ಒಬ್ಬರು ಮಾತಾಡ್ತಿಲ್ಲ. ಎಲ್ಲರ ತಲೆಯೊಳಗಡೆ ಬಿಥೋವನ್ನ ಸಂಗೀತದ ತರಂಗಗಳೇ ಓಡ್ತಾ ಇದೆ. ಒಬ್ಬ ಹುಡುಗಿ ಬಿಥೋವನ್ ಜೊತೆ ಮಾತಾಡಿ ಆ ಮೌನ ಪ್ರಪಂಚವನ್ನು ಮುರಿತಾಳೆ. ಆಕೆ ಏನಂತಾಳೆ ಅಂದರೆ, ಮಹಾಶಯರೇ, ಕೇಳಿಸ್ಕೊಳ್ಳಿ ಶಬ್ದನ, ಮಹಾಶಯರೇ, ದೇವರು ಈ ಅಸಾಧಾರಣ ಪ್ರತಿಭೆಯನ್ನು ಕೊಡುಗೆಯನ್ನು ನಿಮಗೆ ಕೊಟ್ಟಿದ್ದಾರಲ್ಲ, ನನಗೂ ಕೊಟ್ಟಿದ್ದಿದ್ದರೆ. ಬಿಥೋವನ್ ಇಮಿಡಿಯೇಟ್ಲಿ ಅವ್ರನ್ನ ಆಕೆಯನ್ನು ಸ್ಟಾಪ್ ಮಾಡಿ ಹೇಳ್ತಾರೆ, ಏನಮ್ಮ, ನನ್ನ ಹತ್ರ ಇರೋ ಈ ಕೊಡುಗೆ, ಈ ಗಿಫ್ಟ್, ಈ ಸ್ಕಿಲ್, ಈ ಆರ್ಟ್ ದೇವರು ಕೊಟ್ಟಿದ್ದು ಅಂದ್ಕೊಂಡಿದ್ಯಾ? ರಾಂಗ್, ತಪ್ಪು. ಇದು ದೇವ್ರು ಕೊಟ್ಟಿದ್ದಲ್ಲ, ನಾನು ಸಂಪಾದನೆ ಮಾಡಿರೋದು. ನನ್ನ ಹಾಗೆ ನೀನು ಆಗಬೇಕಾ? ನನ್ನ ಹಾಗೆ ಜಗತ್ತು ನಿನಗೂ ಗೌರವಿಸಬೇಕಾ? ನೀನು ಎತ್ತರಕ್ಕೆ ಏರಬೇಕಾ? ನಾನು ಏನು ಮಾಡಿದ್ದೀನಿ ಕೇಳಿಸ್ಕೊ. ನನ್ನ ಹಾಗೆ ನೀನು ಆಗಬೇಕಾದ್ರೆ ಪ್ರತಿದಿನ 8 ಗಂಟೆ 40 ವರ್ಷಗಳ ಕಾಲ ಒಂದೂ ದಿನ ಬಿಡಲಾರ್ದೆ ಪ್ರಾಕ್ಟೀಸ್ ಮಾಡಬೇಕು. ನಾವು ಕೊಹ್ಲಿ ಫೋಟೋ ಪೇಪರಲ್ಲಿ ಬಂದ ತಕ್ಷಣ ಬ್ಯಾಟ್ ಹಿಡ್ಕೊಂಡು ಹೋಗ್ಬಿಡ್ತೀವಿ. ಯಾರಿಗಾದ್ರೂ ಒಂದು ಮೆಡಲ್ ಬಂದ ತಕ್ಷಣ ನಾವು ಹಂಗಾಗ್ಬಿಡ್ತೀವಿ. ನೋ ಯಾರ್, ಹಿಂದೆ ಬರ್ನಿಂಗ್ ಇರುತ್ತೆ. ಜಸ್ಟ್ ಥಿಂಕ್ ಆಫ್ ದಿಸ್, ಎವ್ರಿ ಡೇ 8 hours 40 years, 8 ತಾಸು ದಿನ 8 ತಾಸು ಬಿಟ್ಟು ಬಿಡದೆ 40 ವರ್ಷಗಳ ಕಾಲ ಪ್ರಾಕ್ಟೀಸ್ ಮಾಡಿದ್ದರಿಂದ ಬಿಥೋವನ್ ಕೂತ್ರೆ ಸಾಕು, ಅಲ್ಲೊಂದು ಸಂಗೀತ ಸಾಮ್ರಾಜ್ಯ ನಿರ್ಮಾಣ ಆಗ್ತಿತ್ತು. ನೆನ್ನೆ ವಿಜಯವಾಣಿ ಪೇಪರಲ್ಲಿ MS ಸುಬ್ಬಲಕ್ಷ್ಮಿ ಅವ್ರ ಬಗ್ಗೆ ಒಂದು ಸುದ್ದಿ ಬಂದಿದೆ. ತಾವು ಪೇಪರ್ ಓದಂಗಿಲ್ಲ, ಅದಕ್ಕೆ ಓದಿದ್ದೀರ ಅಂತ ಕೇಳಲ್ಲ. ಯಾರೋ ಒಬ್ರು ಕೇಳ್ತಾರೆ, ಅಮ್ಮ MS ಸುಬ್ಬಲಕ್ಷ್ಮಿ ಗೊತ್ತೇನ್ರು? ವೆರಿ ಗುಡ್, ಟೈಮ್ ಆಗಿದೆ, ಭಾಳ ಮುಂದುವರ್ಸೋದಿಲ್ಲ. ಯಾರೋ ಒಬ್ರು ಕೇಳ್ತಾರೆ, ಅಮ್ಮ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ, ಎಷ್ಟು ಚಂದ ಹಾಡ್ತೀರಿ, ನೀವು ಹಾಡೋದಕ್ಕೆ ಆರಂಭ ಮಾಡಿದರೆ ಸಾಕು ನಮ್ಮ ಎದೆಗಳೆಲ್ಲ ಕುಣಿತಾವಲ್ಲ, ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ? MS ಸುಬ್ಬಲಕ್ಷ್ಮಿ ಅವ್ರು ಮಾತು ಹೇಳ್ತಾ ಇದ್ದೀನಿ, ನೋಡಪ್ಪಿ, ಅಕಸ್ಮಾತ್ ನಾನು ಒಂದು ದಿನ ಪ್ರಾಕ್ಟೀಸ್ ಮಾಡದೇ ಇದ್ದರೆ ಹಾಡುವಾಗ ನಾನು ಎಲ್ಲಿ ತಪ್ತಾ ಇದ್ದೇನೆ ಅಂತ ನನಗೆ ಗೊತ್ತಾಗುತ್ತೆ. ಅಕಸ್ಮಾತ್ ನಾನು 2 ದಿನ ಪ್ರಾಕ್ಟೀಸ್ ಮಾಡದೇ ಇದ್ದರೆ ನನ್ನ ಅಕ್ಕಪಕ್ಕ ಇರೋ ವಾದ್ಯದವರು ಕಂಡು ಹಿಡಿದು ಬಿಡ್ತಾರೆ. ಅಕಸ್ಮಾತ್ ನಾನು 3 ದಿನ ಪ್ರಾಕ್ಟೀಸ್ ಮಾಡದೇ ಇದ್ದರೆ ಮುಂದೆ ಕುಂತ ಸಭಿಕರಿಗೆ ಗೊತ್ತಾಗಿಬಿಡುತ್ತೆ. ಅಮ್ಮ, ಹಾಗಾದರೆ ನೀವು ಎಷ್ಟು ದಿನ ಪ್ರಾಕ್ಟೀಸ್ ಮಾಡ್ತೀರಿ? ಸುಬ್ಬಲಕ್ಷ್ಮಿ ಅವರು ಹೇಳಿದ್ದಾರೆ, ನನ್ನ ಆಯುಷ್ಯದಲ್ಲಿ ಇಂಥ ಸಂದರ್ಭ ಬರೋದಕ್ಕೆ ನಾನು ಬಿಟ್ಟೇ ಇಲ್ಲ. ಐ ನೆವರ್ ಸ್ಟಾಪ್ಡ್ ಪ್ರಾಕ್ಟೀಸ್. ಉಸೇನ್ ಬೋಲ್ಟ್ ಗೊತ್ತಾ? ಉಸೇನ್ ಬೋಲ್ಟ್ 108 ವಿಶ್ವ ಅಂತ ಒಂದು ಪುಸ್ತಕ ಇದೆ, ವಿಶ್ವೇಶ್ವರ ಭಟ್ರದು. ಆ ಪುಸ್ತಕದಲ್ಲಿ ಬರೆದಿದ್ದಾರೆ, ಉಸೇನ್ ಬೋಲ್ಟ್ ಹೇಳ್ತಾರೆ, ನನ್ನ ಪಾಲಿಗೆ ಓಡುವುದು ಬೇರೆಯಲ್ಲ, ಉಸಿರಾಡುವುದು ಬೇರೆಯಲ್ಲ. ಓಡುವುದನ್ನು ನಿಲ್ಲಿಸಿದರೆ ಉಸಿರಾಡುವುದನ್ನು ನಿಲ್ಲಿಸಿದಂತೆ. ಏನು ಮಾತು ಇದು? ಹಾಗೆ ನಾವು ವಿದ್ಯಾರ್ಥಿಗಳು ತೀರ್ಮಾನ ಮಾಡಬೇಕು. ನಮ್ಮ ಪಾಲಿಗೆ ಓದೋದು ಬರೆಯೋದು ಬೇರೆ ಅಲ್ಲ, ಉಸಿರಾಡೋದು ಬೇರೆ ಅಲ್ಲ. ಪ್ರಯತ್ನ ಮಾಡಬೇಕು. ಒಳ್ಳೆ ಕನಸುಗಳನ್ನು ಕಟ್ಟಿಕೊಂಡು ಪ್ಲ್ಯಾನ್ ಮಾಡಿ ಎವ್ರಿ ಡೇ ನಾವು ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಒನ್ ಡೇ ವರ್ಲ್ಡ್ ವಿಲ್ ಸೆಲ್ಯೂಟ್ ಅಸ್. ಜಗತ್ತು ನಮ್ಮನ್ನು ಗೌರವಿಸುತ್ತೆ ಕಣ್ರು, ಜಗತ್ತು ನಮ್ಮನ್ನು ಗೌರವಿಸುತ್ತೆ. ಆದ್ದರಿಂದ ಪ್ರೀತಿಯ ಸೋದರ ಸೋದರಿಯರೇ, ಇಟ್ ಈಸ್ ಗ್ರೇಟ್ ಚಾನ್ಸ್ ಟು ಯು. ಒಂದು ಒಳ್ಳೆಯ ಅವಕಾಶ ಇದು. ಹುಡುಗಾಟ ಮಾಡಿ, ಉಪಾಧ್ಯಾಪ್ಯ ಮಾಡಿ, ಸಮಯ ಹಾಳು ಮಾಡಿಕೊಂಡ್ರೆ ನಾಳೆ ನಮಗಾಗಿ ಯಾರೂ ಅಳಲ್ಲ. ನಾವು ಹಾಳಾದೆವು, ಹಿಂದೆ ಬಿದ್ದೆವು, ಏನೂ ಸಾಧಿಸಲಿಲ್ಲ ಅಂದರೆ ಅಯ್ಯೋ ದೇವ್ರೆ ಅಂತ ಜಗತ್ತು ಕಣ್ಣೀರು ಹಾಕಲ್ಲ. ನಾವು ಗೆದ್ದರೆ ಜಗತ್ತು ನಮ್ಮ ಹಿಂದೆ ಬಂದು ನಿಲ್ಲುತ್ತೆ. ಹಾಗೆ ಗೆಲ್ಲೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ದೇವರು ನಮ್ಮ ಒಳಗಡೆ ಇಟ್ಟೇ ನಮ್ಮನ್ನು ಇಲ್ಲಿ ಕಳಿಸಿರೋದ್ರಿಂದ ಸಾಧಿಸುವ ತಯಾರಿಯನ್ನು ನಾವು ಮಾಡಬೇಕು ಅಷ್ಟೇ ಅನ್ನೋ ಮಾತುಗಳನ್ನ ಹೇಳ್ತಾ ಭಾಳ ಸಂತೋಷ ಆಯಿತು. ಈ ಸಂಸ್ಥೆಯಲ್ಲಿ ಆಗಾಗ ನಾನು ಬಂದಿರ್ತೇನೆ. ಇದು ನಿಮ್ಮ ಚೇರ್ಮನ್ರ ಹುಟ್ಟು ಹಬ್ಬದ್ದೇ 2ನೇ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ. ವಿಚಿತ್ರ ಏನು ಅಂದರೆ 2 ಕಾರ್ಯಕ್ರಮದಲ್ಲಿ ಅವರಿಲ್ಲ. ಯಾರು ಬರ್ತಡೇ ಮಾಡ್ತಿದ್ದೀವೋ ಅವರೇ ಇಲ್ಲ. ದಿಸ್ ಈಸ್ ಕಾಲ್ಡ್, ಇದೇ ವೈಶಾಲ್ಯತೆ ಅಂದರೆ. ಥೋಡೆ ಮಂದಿ ಬರ್ತಡೇ ಅಂದ್ರೆ ಭಾಳ ಖುಷಿ. ನಾನು ಬರ್ತಡೇ ಯಾಕೆ ಮಾಡಿಲ್ಲ ಅಂತ ಕೇಳೋರು ಅದಾರ. ಫೋನ್ ಹಚ್ಚಿ ಹೇಳ್ತಾರೆ, ಸ್ಟೇಟಸ್ಗೆ ಫೋಟೋ ಹಾಕಂತ. ಆದರೆ ಸನ್ಮಾನ್ಯ ಶ್ರೀ AB ಪಾಟೀಲ್ರು ಒಳ್ಳೆ ನೇತಾರ, 10 ಜನ ಭಾಷಣ ಮಾಡಿದ್ರಲ್ಲ, ನೀವು ಕೇಳಿಸ್ಕೊಂಡ್ರಲ್ಲ ಆ ಭಾಷಣದೊಳಗಡೆ ಎಷ್ಟು ಒಳ್ಳೆ ವಿಷಯಗಳಿದೆ. ಹಳ್ಳಿಯಲ್ಲಿ ಹುಟ್ಟಿದ ಒಬ್ಬ ಹುಡುಗ ದಿಲ್ಲಿ ಹಾಗೆ ಒಂದು ಹಳ್ಳಿಯನ್ನು ಪರಿವರ್ತನೆ ಮಾಡೋದು ಅಂದರೆ ಸಾಮಾನ್ಯನಾ?
ಇವತ್ತು ಸಂಕೇಶ್ವರ ಅಂದರೆ ಎಲ್ಲರ ಲಕ್ಷ್ಯ ಈ ಸಂಸ್ಥೆ ಕಡೆ ಬರುತ್ತೆ. ಯಾಕೆ? ಇಲ್ಲಿ ಹಾಗೆ ಅವರು ಮಾಡಿದ್ದಾರೆ. ಮತ್ತು ಶಿಕ್ಷಣ ಸಚಿವರಾಗಿದ್ದಾಗ, ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದಾಗ ಅವರು ಕ್ರಾಂತಿಕಾರಕ ಕೆಲಸ ಮಾಡಿದ್ದಾರೆ. ನೀರಾವರಿ ಕ್ಷೇತ್ರಕ್ಕೆ, ಕೃಷಿ ಕ್ಷೇತ್ರಕ್ಕೆ ಅವರು ದೊಡ್ಡ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರ ಸಂಸ್ಥೆಯಲ್ಲಿ ನೀವು ಓದ್ತಾ ಇದ್ದೀರಿ, ಎಚ್ಚರ ಇರಿ, ತಪ್ಪಬೇಡಿ, ಸಾಧಿಸದೆ ಜೀವನನ ಕಳ್ಕೋಬೇಡಿ. ಸಮಯ ಹೋದ್ಮೇಲೆ ಮತ್ತೆ ಬರೋದಿಲ್ಲ. ಸಾಧನೆ ಮಾಡೋದಕ್ಕೆ ಇದು ಒಂದೇ ಅವಕಾಶ. ಡೂ ಸಮಥಿಂಗ್ ಟು ಯುವರ್ ಫ್ಯಾಮಿಲಿ, ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ.